ಹಾಗೆ ಬೃಂದ, ವೆರಿ ಬ್ಯೂಟಿಫುಲ್ ಗರ್ಲ್ ಜೊತೆಗೆ ಬೃಂದ, ಎಸ್ ಬೃಂದ, ಎಸ್ ಬೃಂದ, BRINGU ಬೃಂದ, ಬೃಂದ ಆಚಾರ್ಯ. ಸೊ ಜೂಲಿಯಟ್ ಅಲ್ಲಿ ಬಹಳ ಒಳ್ಳೆ ಪ್ರಶಂಸೆ ಕೂಡ ಕೇಳಿ ಬಂತು. ಜೂಲಿಯಟ್ 2 ನಲ್ಲಿ ಹೌ ಇಸ್ ಯೋರ್ ಕ್ಯಾರೆಕ್ಟರ್ ಇನ್ ದಿಸ್ ಸಿನಿಮಾ? ಶ್ರೇಯಸ್, ಯು ವಾಂಟ್ ಟು ಸ್ಪೀಕ್ ಫಸ್ಟ್? ಲೇಡೀಸ್ ಫಸ್ಟ್. ಬಂದಂತ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಹಾಗೆ ತುಂಬಾ ಹಿರಿಯರಿದ್ದೀರಾ ಇಲ್ಲಿ, ಎಲ್ಲರಿಗೂ ಒಂದು ಸಾಷ್ಟಾಂಗ ನಮಸ್ಕಾರ ನನ್ನ ಕಡೆಯಿಂದ. ನಾನು ನಿಮ್ಮ ಕ್ವೆಶನ್ ಅನ್ನು ಆನ್ಸರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಈ ಸಿನಿಮಾ ಅನ್ನೋ ಒಂದು ಪ್ರಾಸೆಸ್ ಏನೇ ಒಂದು ದೊಡ್ಡ ಸೆಲೆಬ್ರೇಷನ್ ತರ ಅನ್ಸುತ್ತೆ. ಸಿನಿಮಾ ಮಾಡೋದೇನೆ ಒಂದು ದೊಡ್ಡ ಸಂಭ್ರಮ. ಒಂದು ನಾನು ಅಲ್ಲದೆ ಇರುವಂತ ಒಂದು ಪಾತ್ರನ ಕ್ಯಾಮ್ರಾ ಮುಂದೆ ಬಂದು ನಿಂತು ಅದನ್ನ ನಿಭಾಯಿಸೋದಿದೆಲ್ಲ, ಅದಕ್ಕೆ ಅದು ಪರ್ಸ್ನಲಿ ನನಗೆ ತುಂಬಾ ಒಂದು ಖುಷಿಯನ್ನ ತಂದು ಕೊಡುತ್ತೆ. ನಂತರ ಅದನ್ನ ಬಂದು ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಇನ್ನೂ ಒಂದು ದೊಡ್ಡ ಸಂಭ್ರಮ ನನಗೆ. ಸೊ ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೊಂದು ಸಿನಿಮಾ ಜೊತೆಗೆ ನಿಮ್ ಮುಂದೆ ಬಂದು ನಿಂತಿದ್ದೀನಿ. ನಮ್ಮ ಪೂರ್ತಿ ಮಾರುತ ಚಿತ್ರ ತಂಡದ ಜೊತೆಗೆ ಬಂದು ನಿಂತಿದ್ದೀನಿ. ನಾನು ಕೂಡ ನಿಮ್ಮಷ್ಟೇ ಕಾತುರತೆಯಿಂದ ಕಾಯ್ತಾ ಇದ್ದೆ ಸಾಂಗಿನ ನೋಡೋದಕ್ಕೆ. ತುಂಬಾನೇ ಖುಷಿ ಆಯ್ತು. ಅಷ್ಟು ಒಂದು ಎನರ್ಜೆಟಿಕ್ ಸಾಂಗಿನ, ಅದನ್ನು ನಮ್ಮ ಜೈಜಾಂಟಿಕ್ ಹೀರೋ ವಿಜಯ್ ಸರ್ನ ಸ್ಕ್ರೀನ್ ಮೇಲೆ ನೋಡೋದೇನೆ ತುಂಬಾನೇ ಎಕ್ಸೈಟಿಂಗ್ ಅನ್ಸುತ್ತೆ ಸರ್. ನಿಮ್ಮಂತ ಸ್ಟಾರ್ಸ್ ಜೊತೆಗೆ ಕೆಲಸ ಮಾಡುವಾಗ ಒಂದು ಪರ್ಸ್ಪೆಕ್ಟಿವ್ ಜೊತೆಗೆ ನಾವು ಬರ್ತೀವಿ. ನಿಮ್ಮನ್ನ ಸ್ಕ್ರೀನ್ ಅಲ್ಲಿ ಒಂದ್ ರೀತಿಯಲ್ಲಿ ನೋಡಿರ್ತೀವಿ ಅಂಡ್ ಐ ಗೆಸ್ ಇವ್ರು ಹೀಗಿರ್ತಾರೇನೋ ಅಂತ ಅನಿಸ್ತಾ ಇರುತ್ತೆ. ಬಟ್ ಪರ್ಸ್ನಲಿ ಹಿ ಈಸ್ ವೆರಿ 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 ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾನು ಆನ್ ಕ್ಯಾಮ್ರಾ ನಿಮ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದನ್ನ ಎಷ್ಟು ಎಂಜಾಯ್ ಮಾಡಿದ್ನೋ, ಅಷ್ಟೇ ಆಫ್ ಕ್ಯಾಮ್ರಾ ನಾವು ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಾಗ್ಲಿ ತುಂಬಾ ಕೂತು ಮಾತಾಡಿದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಯಲಿ ಬೀಂಗ್ ವೆರಿ 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 ಸ್ವೀಟ್. ಈ ಸಿನಿಮಾದಲ್ಲಿ ಒಬ್ರಿಗಿಂತ ಒಬ್ರು ದಿಗ್ಗಜರಿದ್ದಾರೆ. ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ನಿಮ್ಮ ಚಿತ್ರದಲ್ಲಿ ಒಂದು ಪಾತ್ರದಲ್ಲಿ ಅಭಿನಯ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ, ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾನೇ ಖುಷಿ ಆಯಿತು. ಆ್ಯಂಡ್ ತುಂಬಾನೇ ಕಲ್ತಿದ್ದೀನಿ ನಾನು ನಿಮ್ಮಿಂದ. ಇದು ಮೊದಲನೇ ದಿನ ನಾವು ಅವ್ರ ಜೊತೆ ಸಿಗ್ತಾ ಇರೋದು. ಸೊ ತುಂಬಾ ಎಕ್ಸ್ಪೀರಿಯನ್ಸ್ಗಳನ್ನ ಹಂಚ್ಕೋತೀವಿ. ಮತ್ತೆ ಶ್ರೇಯಸ್ ತುಂಬಾ ಕಾಟ ಕೊಟ್ಟಿದ್ದಾರೆ, ಅದನ್ನು ಕೂಡ ಹಂಚ್ಕೊಂತೀನಿ ಎಲ್ಲ. ಹಾಗೆ ನಮ್ಮ ಮಂಜು ಸರ್ ಆ್ಯಂಡ್ ರಮೇಶ್ ಯಾದವ್ ಸರ್, ಅವರ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ನಾವಿಲ್ಲಿ ಇವತ್ತು ನಿಮ್ಮ ಮುಂದೆ ನಿಂತಿರ್ತಾ ಇರಲಿಲ್ಲ. ನಮ್ಮ ದಾಸ್ ಸರ್ ನಾವಿರೋದಕ್ಕಿಂತ ತುಂಬಾನೇ ಬ್ಯೂಟಿಫುಲ್ ಆಗಿ ನಮ್ಮನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾರೆ, ತುಂಬಾನೇ ಬ್ಯೂಟಿಫುಲ್ ಫ್ರೇಮ್ಸ್ ಜೊತೆಗೆ ತೋರಿಸ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲದನ್ನು ನಿಮ್ಮ ಜೊತೆಗೆ ಇನ್ನು ಮುಂದೆ ಹಂಚ್ಕೋತಾ ಇರ್ತೀವಿ. ನನಗೆ ಎಷ್ಟು ಈ ಸಾಂಗ್ ಇಷ್ಟ ಆಯಿತೋ ನಿಮಗೂ ಕೂಡ ಅಷ್ಟೇ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬಾನೇ ಒಂದು ಇನ್ನೋಸೆಂಟ್ ಆದಂಥ ಪಾತ್ರ ಮಾಡೋದಕ್ಕೆ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿದೆ. ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಆ್ಯಂಡ್ ತುಂಬಾನೇ ಎಲ್ಲರಿಗೂ ಇಷ್ಟ ಆಗುವಂಥ ಪಾತ್ರ ಇದು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇವತ್ತು ನಿಮ್ಮ ಸಮಯನ ನಮಗೆ ಕೊಟ್ಟಿದ್ದಕ್ಕೆ. ಇನ್ನುಳಿದಿದ್ದನ್ನ ಶ್ರೇಯಸ್ ಮಾತಾಡ್ತಾರೆ. ಥ್ಯಾಂಕ್ ಯು. ಏನ್ ಕಾಟ ಕೊಟ್ರು ಅಂತ ಕೂಡ ಅವರೇ ಹೇಳ್ತಾರೆ ಅನ್ಸುತ್ತೆ ಮುಂದಿನ ಇಂಟರ್ವ್ಯೂಸ್ ಅಲ್ಲಿ. ಎಸ್, ಓವರ್ ಟು ಶ್ರೇಯಸ್ ಕೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾರುತ ಸಿನಿಮಾದಲ್ಲಿ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಸ್ ರಮೇಶ್ ಯಾದವ್ ಹಾಗೂ ಮಂಜು ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ನಾರಾಯಣ್ ಸರ್ ಜೊತೆ ಒಂದು ಡಿಸ್ಕಷನ್ ನಡೀತಾ ಇತ್ತು. ಡಿಸ್ಕಷನ್ ನಡೆದು ನನಗೆ ಒಂದು ಮಾತ್ರ ನ್ಯೂಸ್ ಬರ್ತಾ ಇತ್ತು, 4th ಬ್ಲಾಕ್ ಆಫೀಸಲ್ಲಿ ಏನೋ ಪ್ಲ್ಯಾನ್ ಮಾಡ್ತಾರೆ ಇವರು ದೊಡ್ಡದಾಗೆ ಅಂತ. ನನಗೆ ಕ್ಯೂರಿಯಾಸಿಟಿ, ಯಾರಿಗೆ ಸಿನಿಮಾ ಮಾಡ್ತಾರೆ ಅಂತ. ಅದೊಂದು 2-3 ಜನಕ್ಕೆ ಫಸ್ಟ್ ಕೇಳಿದ್ರು. ರಮೇಶ್ ಯಾದವ್ ಸರ್ದಿಂದ ನಾವು ಕೇಳಿದೆ, ಶ್ರೇಯಸ್ ಚೆನ್ನಾಗಿರುತ್ತೆ ಸರ್ ಇದು, ಶ್ರೇಯಸ್ ನಾಕೋಣೆ ಸಿನಿಮಾದಲ್ಲಿ ಅಂತ ನನಗೆ ಒಂದು ಚಾನ್ಸ್ ಕೊಟ್ಟರು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ನಮ್ಮ ತಂದೆಯವ್ರಿಗೂ ಹಾಗೂ ರಮೇಶ್ ಯಾದವ್ ಸರ್ಗೆ ನಾನು ಥ್ಯಾಂಕ್ ಯು. ನೆಕ್ಸ್ಟ್ ನಾರಾಯಣ್ ಸರ್, ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಬಂದಿರೋ ಒಂದು ಲೆಜೆಂಡರಿ ಡೈರೆಕ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ತಪ್ಪಾಗಲ್ಲ. ಯಾಕಂದರೆ ನಮ್ಮ ಬಾಸ್ ವಿಷ್ಣು ಸರ್ಗೆ ಸೂಪರ್ ಡೂಪರ್ ಹಿಟ್ ಕಾಂಬಿನೇಷನ್ಸ್ ಇರುತ್ತೆ ನಾರಾಯಣ್ ಸರ್ ಜೊತೆಗೆ. ಸೊ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರೆ ಐ ಥಿಂಕ್ ಒಂದು ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ
ನಾನು ನಾರಾಯಣ್ ಸರ್ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಿದಾಗ ನಂಗೆ ತುಂಬ ಜನ ಹೇಳಿದ್ದು ಒಂದೇ ಏನು ಅಂತ ಹೇಳಿದರೆ, ಒಬ್ಬ ಆ್ಯಕ್ಟರ್ ಆಗಿ ತುಂಬ ಇಂಪ್ರೂವ್ ಆಗ್ತೇವೆ, ಆ್ಯಕ್ಟರ್ ಆಗಿ ತುಂಬ ಕಲಿತೆ. ಅವ್ರ ಹತ್ರ ಒಂದು ಸ್ಕೂಲ್ ಇದ್ದಂಗೆ ಅದು. ಸೊ ಅವ್ರ ಹತ್ರ ಒಂದು ಡಿಸಿಪ್ಲಿನ್ ಆಗಲಿ, ಒಂದು ಪರ್ಫಾರ್ಮೆನ್ಸ್ ಆಗಲಿ, ಹೇಗೆ ಮಾಡಬೇಕು, ಹೇಗೆ ನಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತೆ ಅಂತ ಹೇಳಿದರು. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಯಾಕಂದರೆ ಎಲ್ಲೋ ಚಿಕ್ಕ ತಪ್ಪುಗಳು ಮಾಡಿದಾಗ ಅದನ್ನು ತಿದ್ದಿ ಒಂದೊಂದು ಪುಟ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ. ಇವಾಗ ಏನೋ ಒಂದು ಟೇಕಲ್ಲಿ ಏನೋ ಒಂದು ರೀತಿ ಮಾಡ್ತಾ ಇರುತ್ತೆ, ಇದಲ್ಲ ಅಂತ ಅವರೇ ಬಂದು ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ನನ್ನ ಕೆರಿಯರಲ್ಲಿ ಫಸ್ಟ್ ಟೈಮ್ ಒಬ್ಬರು ಡೈರೆಕ್ಟರ್ ಆ್ಯಕ್ಟ್ ಮಾಡಿ ತೋರಿಸಿದ್ರು ಅಂದರೆ ನೀವೇ ಸರ್. ಸೊ ಥ್ಯಾಂಕ್ ಯು. ಸೊ ನನಗೆ ತುಂಬ ಅದು ಈಸಿ ಆಯಿತು ಕಲಿಯೋಕ್ಕೆ. ಅದು ನೆಕ್ಸ್ಟ್ ಬರಬೇಕಂತ ಹೇಳಿದ್ರೆ ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಆಲ್ಮೋಸ್ಟ್ ಒಂದು 12 ವರ್ಷದಿಂದ ಪರಿಚಯ ಅನಿಸುತ್ತೆ ಅವರು. ಆಲ್ಮೋಸ್ಟ್ ನನ್ನ ಚಿಕ್ಕ ವಯಸ್ಸಿಂದ ನೋಡಿರೋರು. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದಾಗೆ ನನಗೆ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಹೀಸ್ ಮೈ ಹೀರೋ. ಐ ಹ್ಯಾವ್ ಗ್ರೂನ್ ಅಪ್ ವಾಚಿಂಗ್ ಹಿಸ್ ಮೂವೀಸ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರೆ, ಖಂಡಿತ ಒಂದು ಖುಷಿ ಇದ್ದೇ ಇರುತ್ತೆ. ಬಟ್ ಏನು ಮಾಡ್ತೀವಿ ಅನ್ನೋದು ಒಂದು ತಲೆಯಲ್ಲಿ ಒಂದು ಇದ್ದೇ ಇರುತ್ತೆ. ಏನು ಮಾಡ್ತೀವಿ ಅವ್ರ ಜೊತೆ ಸೇರ್ಕೊಂಡಾಗ ಏನೋ ಒಂದು ಕ್ರೇಜಿಯಾಗಿ ಮಾಡಬೇಕು ಅಂತ. ಸೊ ಹೀಸ್ ಬಿನ್ ವೆರಿ ಸಪೋರ್ಟಿವ್. ಯಾವಾಗಲೂ ಅವ್ರು ಹೇಳ್ತಿರ್ತಾರೆ, ಶ್ರೇಯಸ್ ಈ ಥರ ಏನೋ ಮಾಡು, ಆ ಥರ ಏನೋ ಮಾಡು ಅಂತ. ನನಗೆ ಯಾವಾಗಲೂ ಕಾಲ್ ಹಿಮ್ ಅಣ್ಣ ಅಂತ. ಸೊ ಲಾಟ್ಸ್ ಆಫ್ ಲವ್ ಫಾರ್ ಹಿಮ್. ಥ್ಯಾಂಕ್ ಯು ಅಣ್ಣ. ತುಂಬ ಪ್ರೀತಿಯಿಂದ ನೀವು ಸೆಟ್ಟಲ್ಲಿ ಕೆಲವು ಸತಿ ಈ ಥರ ಮಾಡು ಅಂತ ಹೇಳ್ಕೊಟ್ಟು ಒಂದು ಸಪೋರ್ಟ್ ಮಾಡಿದ್ದಕ್ಕೆ ವೆರಿ ಥ್ಯಾಂಕ್ಫುಲ್. ಒಬ್ಬ ಸ್ಟಾರ್ ಬಂದು ನಿಂತ್ಕೊಂಡು ಕೆಲವು ಸತಿ ಸಜೆಷನ್ ಶಾರ್ಟ್ಸ್ ತೆಗಿತಾರೆ. ಸಜೆಷನ್ ಶಾರ್ಟ್ಸಲ್ಲಿ ಯೂಶ್ವಲ್ ಆಗಿ ಸ್ಟಾರ್ ನಿಲ್ಲಲ್ಲ, ಯಾವಾಗಲೂ ಇನ್ನೊಬ್ರು ಪ್ಲೇಸ್ ಮಾಡ್ತೀವಿ. ಬಟ್ ವಿಜಯ್ ಸರ್ ಒಂದೇ ಮಾತು ಹೇಳಿದ್ದು, ನಾನು ನೀನು ನಿಂತ್ಕೋತೀನಿ ಸಜೆಷನ್ ಶಾರ್ಟ್ಸ್ಕೊಂಡು, ನಿನ್ಗೆ ಒಂದು ಫೀಲ್ ಸಿಗುತ್ತೆ ಅಂತ. ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ಮೀ ಇನ್ ಆ್ಯಕ್ಟಿಂಗ್. ಸೊ ಥ್ಯಾಂಕ್ ಯು ವಿಜಯ್ ಸರ್. ಹಾಗೆ ದಾಸ್ ಸರ್, ನಮ್ಮ ಕ್ಯಾಮ್ರಾಮನ್ ದಾಸ್ ಸರ್ ಅವರು ಏನಿಲ್ಲ, ಅವರು ಆರಾಮಾಗಿ ನೀಟಾಗಿ ಒಂಚೂರು ನಾವು ಚಿಲ್ಲಾಗಿದ್ರೆ ಹೆಂಗಿದೆ ನೀವು ಪೊಸಿಷನ್ ನಾವು ತೆಕ್ಕೋತೀವಿ, ಒಂದು ಪೊಸಿಷನ್ ಕೊಡ್ತಾಯಿದ್ರು, ನೀವು ಓಡಾಡಿ ನಾನು ಕವರ್ ಮಾಡ್ಕೋತೀನಿ ಅಂತ ಹೇಳಿದರು. ಸೊ ಥ್ಯಾಂಕ್ ಯು ದಾಸ್ ಸರ್. ಹಾಗೆ ಎಲ್ಲ ಟೆಕ್ನಿಷಿಯನ್ಸ್ಗೂ ನಿಜವಾಗ್ಲೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಸಿನಿಮಾದಲ್ಲಿ ಆಲ್ರೆಡಿ ನಾನು ಹೇಳ್ಬಾರ್ದ ಅಂದ್ಕೊಂಡಿದ್ದೆ, ಬಟ್ ಸ್ಕ್ರೀನ್ ಮೇಲೆ ಬಂದಿದೆ. ಹಲವಾರು ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ. ಶರತ್ ತುಷಾರ್ ಸರ್ ಇದ್ದಾರೆ, ತಾರಮ್ಮ ಇದ್ದಾರೆ, ಪ್ರಮೋದ್ ಶೆಟ್ರ್ ಇದ್ದಾರೆ, ಕಮಿಡಿಯನ್ ಗಿರಿ ಅವರು ಇದ್ದಾರೆ, ಆಮೇಲೆ ಸುಜಯ್ ಶಾಸ್ತ್ರಿ ಇದ್ದಾರೆ, ಮಂಜು ಪಾವಗಡ ಇದ್ದಾರೆ, ನಿಶ್ವಿಕ್ ಅವರಿದ್ದಾರೆ, ರವಿ ಸರ್ ಇದ್ದಾರೆ. ಸೊ ಇಷ್ಟು ಜನ ಕ್ಯಾಶ್ ಸಿಕ್ಕಿದಾಗ ಅವ್ರು ಪಕ್ಕ ಆ್ಯಕ್ಟ್ ಮಾಡ್ಬೇಕಂದ್ರೆ ಸೀನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಆ್ಯಕ್ಟರ್ಸ್ ಇದ್ದಾಗ ಯಾವಾಗಲೂ ಸೀನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಂಬ್ತೀನಿ. ಸೊ ಇವರೆಲ್ಲರ ಮಧ್ಯ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಇಡೀ ಟೀಮ್ಗೆ ನನ್ನ ಕಡೆಯಿಂದ ನಿಜವಾಗ್ಲೂ ವೆರಿ ಗ್ರೇಟ್ಫುಲ್. ಇಟ್ ಮೀನ್ಸ್ ಅ ಲಾಟ್. ನಿಜವಾಗ್ಲೂ ಖುಷಿ ಆಗುತ್ತೆ. ಒಬ್ಬ ಯಂಗ್ ಆ್ಯಕ್ಟರ್ಗೆ ಒಬ್ಬ ದೊಡ್ಡ ಸೀನಿಯರ್ಸು, ಸ್ಟಾರ್ಸು, ಲೆಜೆಂಡರಿ ಆ್ಯಕ್ಟರ್ಸ್ ಇಲ್ಲ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ತುಂಬ ಕಲಿಯೋ ಅವಕಾಶ ಸಿಗುತ್ತೆ ನಾನು ನಂಬ್ತೀನಿ. ನಾನು ಕಲ್ತಿದ್ದೀನಿ ಕೂಡ. ಸೊ ಥ್ಯಾಂಕ್ ಯು. ಐ ಹ್ಯಾವ್ ಗುಡ್ ಹೋಪ್ಸ್ ಆನ್ ದಿಸ್ ಮೂವಿ. ಯಾಕಂದರೆ ಒಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಾನು ಹೇಳ್ತೀನಿ. ಕತೆ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕಲ್ಲ, ಅದನ್ನು ಸರ್ ಹೇಳ್ತಾರೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಸೊ ಕ್ಯಾಪ್ಟನ್ಗಾಗಿ ಎಲ್ಲರೂ ಕಾಯ್ತಿದ್ದಾರೆ. ಸೊ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸಾರಿ ಸರ್, ಗೊತ್ತಾಗಿಲ್ಲ, ಹಾಕಿದ್ದೀರಾ? ಸೊ ಸಾರಿ ಸರ್, ಗೊತ್ತಾಗಿಲ್ಲ, ಅದು ಕಾಡಿದ್ದು ಅನ್ಕೊಂಡೆ. ಪರವಾಗಿಲ್ಲ ಬಿಡಿ. ಗಾಡ್ ಬ್ಲೆಸ್ ಯು. ಒಳ್ಳೇದಾಗ್ಲಿ. ಇನ್ನು ಎಲ್ಲರೂ ಸಿನಿಮಾದ ಕಣ್ ಬಗ್ಗೆ ಮಾತಾಡ್ತಿದ್ರು. ಕಣ್ ಯಾರು? ಎಲ್ಲರಿಗೂ ನಮಸ್ಕಾರ. ನೀವು ಮತ್ತೆ ಬೃಂದ ಇಬ್ರು ಮ್ಯಾಚಿಂಗ್ ಅನ್ಸ್ತಾ? ನಮಗೂ ಏನು ಮಾತಾಡ್ಬೇಕು ಅರ್ಥ ಆಗ್ತಾಯಿಲ್ಲ. ಬಟ್ ಈ ಸಿನಿಮಾ ಕೊಟ್ಟೋದಕ್ಕೆ ನಮ್ಮ ಗುರುಡಾಗಿ ಸಾರ್ ತುಂಬ ಸಂತೋಷ. ಈ ಸಿನಿಮಾ ಕೆಲಸ ಮಾಡಿದ್ರಲ್ಲ, ಒಂದೊಂದು ಸೀನ್ ಅಷ್ಟು ಚೆನ್ನಾಗಿದ್ರು ಹೇಳ್ಬೇಡಕ್ಕೆ. ಅದರತ್ತು ಕೆಲಸ ಮಾಡಿ ಅಷ್ಟು ಈಸಿ ಬೇರೆ ಯಾರಕ್ಕೂ ನಾನು ಮಾಡಿಲ್ಲ, ಅಷ್ಟು ಈಸಿ ಆಗಿದೆ ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸಿನಿಮಾ. ಡಿ ಎ ನಡೀತಾ ಇದೆ. ತುಂಬ ಸೀನ್ ಮಾಡೋದು ಡಿ ಎ ಮಾಡ್ತಾ ನಮ್ಗೆ ಒಂಥರ ಖುಷಿ ಆಗ್ತದೆ. ಅಷ್ಟು ಚೆನ್ನಾಗಿ ಖರ್ಚು ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್, ಮಂಜು ಸರ್, ರಮೇಶ್ ಅದು. ಆಮೇಲೆ ವಿಜಯ್ ಸರ್ ಹೇಳಲೇಬೇಡ, ಅವರ ಎಮೋಷನ್ಸ್, ಅವರ ಲುಕ್ ಮಾಡಿ ನಾನು ಹೇಳ್ತಾ ಇದ್ದೀನಿ, ಏನು ಸರ್ ಕಣ್ಣು ಅಷ್ಟು ಚೆನ್ನಾಗಿ ಕಾಣ್ತದೆ. ತುಂಬ ಹ್ಯಾಪಿ. ನಮ್ಮ ಬೃಂದ ಆಗಲಿ, ಅವ್ರ ಶ್ರೇಯಸ್ ಆಗಲಿ, ಎಲ್ಲರೂ ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆ ಸಿನಿಮಾ, ಚೆನ್ನಾಗಿದೆ. ವಾಪಸ್ ಸೊ ಸ್ವೀಟ್. ಥ್ಯಾಂಕ್ ಯು ಸರ್. ಈಗ ಎಲ್ಲ ನನ್ನ ಮಾಧ್ಯಮ ಗೆಳೆಯರೇ, ಸಮಾರಂಭಕ್ಕೆ ಬಂದಿರತಕ್ಕಂಥ ಅತಿಥಿಗಳೇ, ನನ್ನ
ಚಿತ್ರತಂಡದ ಎಲ್ಲ ಸಹೋದ್ಯೋಗಿಗಳೇ, ಡೈನಾಮಿಕ್ ಪರ್ಸನಾಲಿಟಿ ದುನಿಯಾ ವಿಜಯ್ ಅವರೇ, ನೋಡಿ ನಗ್ತಾರೆ, ಕರೆಕ್ಟ್ ತಾನೆ? ಡೈನಾಮಿಕ್ ಪರ್ಸನಾಲಿಟಿ. ಆ ಮಾರುತ ಟೈಟ್ಲು ಹೇಗೆ ಬಂತು ಅಂತ ಮಂಜಣ್ಣ ಕೇಳಿದ್ರು. ನೀವು ಬರೋವರೆಗೂ ಟೈಟ್ಲೇ ಬಂದಿರಲಿಲ್ಲ, ಅದು ಅವ್ರು ನೋಡಿದ ಮೇಲೆ ಬಂತು ಅಂತ ಹೇಳಿದೆ ನಾನು. ಹಾಗೆ ಯಾಕೆ ಬಂತು ಮಾರುತ ಅಂದರೆ, ಚಂಡ ನಾವೇ ಮಾಡಿದ್ವಿ, ಮಾರುತ ನಾವೇ ಮಾಡ್ತಾ ಇದ್ದೀವಿ, ಎರಡೂ ಸೇರಿದ್ರೆ ಚಂಡಮಾರುತ ಆಗಲಿ, ಚಿತ್ರರಂಗಕ್ಕೆ ಒಂದು ಯಶಸ್ಸಿನ ಚಂಡಮಾರುತ ಆಗಲಿ ಅಂತ ಹೇಳಿ ಆಸೆಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ತುಂಬ ಖುಷಿಯಾಗತ್ತೆ ಈ ಥರದೊಂದು ಸಿನಿಮಾ ಮಾಡೋದಕ್ಕೆ. ಯಾಕೆಂದರೆ ಕೆ ಮಂಜು ಅವರು ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಲವಾರು ಕಲಾವಿದರುಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಿರಿಯ ಕಲಾವಿದರುಗಳ ಜೊತೆಲಿ ಕೆಲಸ ಮಾಡಿದ್ದಾರೆ. ಸಿನಿಮಾ ಮಾಡೋದ್ರ ಮುಖಾಂತರ ಸಂದೇಶಗಳನ್ನು ಕೊಟ್ಟು ಚಿತ್ರಗಳನ್ನು ಮಾಡಿದ್ದಾರೆ. ಅದೇ ರೀತಿ ರಮೇಶ್ ಯಾದವ್ ಅವರು ಬಹಳಷ್ಟು, ಅಂದರೆ ಎಲ್ಲ ಕಲಾವಿದರ ಜೊತೆ ಅವರು ಕೆಲಸ ಮಾಡಿದ್ದಾರೆ. ಬಹಳಷ್ಟು ಯಶಸ್ವಿ ಚಿತ್ರಗಳನ್ನು ಮಾಡಿದ್ದಾರೆ. ಮಂಜಣ್ಣನ ಜೊತೆಲಿ ನಾನು ಆಲ್ರೆಡಿ 2 ಸಿನಿಮಾ ಮಾಡಿದ್ದೀನಿ. ನನಗಿದು 3ನೇ ಸಿನಿಮಾ. ರಮೇಶ್ ಯಾದವ್ ಅವರು ನನಗೆ ಚೆನ್ನಾಗಿ ಪರಿಚಯ ಇದ್ರೂ ಕೂಡ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ. ಆದರೆ ಅವರು ನನ್ನ ಅಭಿಮಾನಿ. ನನ್ನ ಯಾವುದೇ ಚಿತ್ರ ಬಿಡುಗಡೆ ಆದರೂ ಕೂಡ ಮೊದಲನೇ ದಿನ ಮೊದಲ ಪ್ರದರ್ಶನ ನೋಡಿ ನನಗೆ ಮಧ್ಯಾಹ್ನ 1:00 ರಿವ್ಯೂ ಕೊಡ್ತಾ ಇದ್ರು. ಅಂದರೆ ಪರ್ಫೆಕ್ಟಾಗಿ ಚೆನ್ನಾಗಿದ್ರು ಹೇಳ್ತಿದ್ರು, ಚೆನ್ನಾಗಿಲ್ಲ ಅಂದರೂ ಹೇಳ್ತಿದ್ರು. ನಮ್ಗೆ ಅವಾಗೆಲ್ಲ ರಿವ್ಯೂ ಬರ್ತಾ ಇದ್ದಿದ್ದು ಭಾನುವಾರ ಪೇಪರ್ಗಳಲ್ಲಿ ನೋಡ್ತಿದ್ವಿ ರಿವ್ಯೂ. ನಾವು ಅವರು ಮಧ್ಯಾಹ್ನನೇ ಕೊಟ್ಬಿಡೋರು. ಅಂತ ಒಳ್ಳೆ ನನ್ನ ಫಾಲೋಯರ್ ಮತ್ತು ಅಭಿಮಾನಿ. ಈ 2 ದಿಗ್ಗಜರು ಸೇರಿ ಒಂದು ಹೊಸ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಈಶಾ ಪ್ರೊಡಕ್ಷನ್ಸಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡಿ ನನ್ನನ್ನು ಆಯ್ಕೆ ಮಾಡ್ಕೋತಾರೆ ಮೊದಲು ಅವರು. ಅದೇ ಆಶ್ಚರ್ಯ ನನಗೆ. ಖುಷಿ ಆಯಿತು ನೀವು ಈ ಸಿನಿಮಾ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಬಟ್ ಒಳ್ಳೆ ವಸ್ತು ತಗೊಂಡಿದ್ದೀವಿ, ಭಾಳ ಒಳ್ಳೆ ವಸ್ತು ಬಗ್ಗೆ ಆಮೇಲೆ ಹೇಳ್ತೀನಿ. ಶ್ರೇಯಸ್, ಬೃಂದ, ಹೌದು, ಅದು ಉಚ್ಚಾರಣೆಯಲ್ಲಿ ಒಂದೊಂದ್ಸಲ ಹಾಗೆ ಬರುತ್ತೆ. ಅವರು ಒಂದ್ಸಲ ಸರ್ ನನ್ನ ಹೆಸರು BRINDA ಆಯ್ತಮ್ಮ, ಬೂ ರಾವತ್ತು ಅಲ್ಲ ಸರ್, ಒಟಸುಳ್ಳಿ ಅದು ಆಯ್ತಮ್ಮ. ಅವ್ರು ನನಗೆ ಹೇಳ್ಕೊಟ್ರು. ಒಳ್ಳೇದು, ಕನ್ನಡದ ಜ್ಞಾನ, ಅಕ್ಷರದ ಜ್ಞಾನ ಎಲ್ರಿಗೂ ಇರೋದು ಬಹಳ ಒಳ್ಳೇದು. ಅದು ಇದೊಂದು ಭಿನ್ನವಾದ ಚಿತ್ರ. ಈ ಚಿತ್ರದಲ್ಲಿ ನಾವು ಏನು ಹೇಳ್ತೀವಿ ಅನ್ನೋದು ಬಹಳ ದೊಡ್ಡ ಮಾತು ಹೇಳೋದಕ್ಕಿಂತಲೂ ಸರಳವಾಗಿ ಒಂದು ಮಾತು ಹೇಳ್ತೀನಿ. ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಲಿ, ಅವರ ಚಲನವಲನಗಳ ಬಗ್ಗೆ ನಿಗಾ ಇರಲಿ, ಅವರ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಚಟುವಟಿಕೆಗಳ ಬಗ್ಗೆ ನಿಮಗೆ ತಿಳಿದಿರಲಿ. ನೀವೆಷ್ಟೇ ಬ್ಯುಸಿಯಾಗಿದ್ರೂ ವಾರಕ್ಕೊಮ್ಮೆ ಆದರೂ ಸಮಯ ಬಿಡುವು ಮಾಡಿಕೊಂಡು ಅವರ ಜೊತೆಯಲ್ಲಿ ಕಾಲ ಕಳೆಯಿರಿ. ಅವರ ಮನಸ್ಸಿನ ಆಸೆಗಳು, ಬಯಕೆಗಳು ಎಲ್ಲವನ್ನು ಹಂಚಿಕೊಳ್ಳಿ. ಯಾಕೆಂದರೆ ಮಕ್ಕಳು ನಿಮ್ಮ ಸ್ವತ್ತು, ಅದೇ ಮಕ್ಕಳು ಈ ದೇಶಕ್ಕೆ ಸಂಪತ್ತು. ಇದೇ ಈ ಚಿತ್ರದ 4 ಸಾಲುಗಳು. ಇದನ್ನು ಕೇಳುವಾಗ ಯಾವುದೋ ಒಂದು ಕವಿತೆ ಅಥವಾ ಇನ್ಯಾವುದೋ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀವಿ ಅಂತ ಅನ್ಕೋಬಹುದು. ಆದರೆ ಬಹಳ ಗಂಭೀರವಾದಂಥ ಒಂದು ವಿಚಾರ, ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ಒಂದು ಭಯಾನಕವಾದ ವಿಚಾರವನ್ನು ನಾವು ನೋಡೇ ಇರಲ್ಲ, ಅದನ್ನು ತೋರಿಸುವಂಥ ಒಂದು ಪ್ರಯತ್ನ ಈ ಚಿತ್ರದಲ್ಲಿ ನಾವು ಮಾಡಿದ್ದೀವಿ. ಬಹಳ ಗಂಭೀರವಾದಂಥ ವಿಚಾರ, ತುಂಬ ದೊಡ್ಡ ನ್ಯಾಷನಲ್ ಇಶ್ಯೂ ಇದು. ಯಾರಪ್ಪ ನಾನು ಮಾತಾಡೋರು ಮಧ್ಯೆ ಮಾತಾಡ್ತಾರೆ, ಅವ್ನು ಬಾಯಿ ಮುಚ್ಕೊಂಡಿರೋ ಕೇಳಪ್ಪ. ರೇ ಆಫ್ ಮಾಡ್ರಿ ರೇಡಿಯೋನಾ, ಇದೇನು ರೇಡಿಯೋ ಬರ್ತಾ ಇದೆ, ಏನದು? ಶುಭವಾಗ್ಲಿ ನಿಮ್ಗೆಲ್ಲ. ಸರ್, ಇದು ಒಂದ್ ರೀತಿಯ ತೊಡಕೆ ಎಲ್ಲ ಶುಭವಾಗ್ಲಿ ಅಂತ. ತುಂಬಾ ಒಂದು ಗಂಭೀರವಾದ ವಿಚಾರವನ್ನ ತಗೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಈ ಸಿನಿಮಾ ಮಾಡುವಂತ ಸಂದರ್ಭದಲ್ಲಿ ಈ ಗಂಭೀರವಾದ ವಿಚಾರ ಅನ್ನೋದೇನಿದೆ ಅದೊಂದು ಗಟ್ಟಿಯಾದ ಬಂಡೆ ಇದ್ದಾಗಿದೆ ನಮ್ಮ ಸುತ್ತ ಈ ಸಮಾಜದಲ್ಲಿ.
ಆ ಬಂಡೆನ ಸೀಳುವಂತ ಒಂದು ಗಟ್ಟಿ ಪಾತ್ರ ಒಂದು ಸೃಷ್ಟಿ ಆಯಿತು. ಅದಕ್ಕೆ ಒಂದಷ್ಟು ಕಲಾವಿದರ ಲಿಸ್ಟ್ ಆಯಿತು. ಮಂಜಣ್ಣವ್ರು ಯಾರ್ಯಾರು ಹೆಸರೆಲ್ಲ ಕೊಟ್ಟರು. ಸಮಾಧಾನ ಆಗಲಿಲ್ಲ ನನಗೆ. ಸರ್, ಒಬ್ಬ ಗಟ್ಟಿಗ ಬೇಕು ಸರ್ ನನಗೆ ಅಂದೆ. ಗಟ್ಟಿಗ ಬೇಕು ಅಂದ ತಕ್ಷಣ ಅವ್ರು ತಕ್ಷಣ ಹೇಳಿದ್ದು, ಸರ್ ದುನಿಯಾ ವಿಜಯ್ ಅವ್ರನ್ನ ನಾವು ಕೇಳೋಣ ಸರ್ ಅಂತ, ದಯವಿಟ್ಟು ಕರ್ಕೊಂಬನ್ನಿ ಸರ್, ಕರೆಕ್ಟ್ ಆಗಿದೆ ಅಂತ ಹೇಳಿದೆ. ಆಮೇಲೆ ಹೋಗಿ ಸರ್ ಹತ್ರ ಮಾತಾಡಿ, ಅದು ನೀವು ಬಂದ್ಮೇಲೆ ಮೈಕಲ್ಲಿ ಹೇಳಿ ಸರ್, ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಹೇಳ್ತೀನಿ, ಗೊತ್ತಿಲ್ಲದೆ ಇರೋದಲ್ಲ ನಾನು ಹೇಗೆ ಹೇಳಿ. ಯಾಕೆ ದುನಿಯಾ ವಿಜಯ್ ಅವ್ರನ್ನ ಈ ಸಿನಿಮಾದಲ್ಲಿ ನಾವು ಆ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ, ಅವ್ರದೇ ನಿರ್ದೇಶನದ ಈ ಹಿಂದಿನ ಸಿನಿಮಾದಲ್ಲಿ ಅವರು ಈ ಮಾದಕ ವಸ್ತುಗಳ ಬಗ್ಗೆ ಒಂದು ಗಂಭೀರವಾದಂಥ ಆಪರೇಷನ್ ಶುರು ಮಾಡಿದ್ರು. ಅದು ಯಶಸ್ವಿ ಆಯಿತು. ಈ ಹಿಂದೆ ಶಬ್ದವೇದಿ ಅನ್ನೋ ಸಿನಿಮಾದಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ. ದೊಡ್ಡ ಮಟ್ಟಕ್ಕೆ ಪ್ರಶಸ್ತಿಗಳೆಲ್ಲ ತಗೊಂಡಂಥ ಒಂದು ಚಿತ್ರ ವಿಕಾಸ ಆ ವಸ್ತುವಿಂದ. ಅದೇ ವಸ್ತು ಇವ್ರಿಟ್ಕೊಂಡು ಬಹಳ ಈ ಗ್ಯಾಪಲ್ಲಿ ಬಹಳಷ್ಟು ಹೆಚ್ಚು ಕಡಿಮೆ ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಮಾತಾಡುವಷ್ಟು ಮಟ್ಟಿಗೆ ಅದು ಪಾಪ್ಯುಲರ್ ಆಯಿತು. ಜನಗಳಿಗೆ ಅದು ತಲುಪ್ತು ಹೋಗಿ ಅವ್ರ ಪ್ರಯತ್ನ. ಹಾಗಾಗಿ ನಾವು ಅದಕ್ಕಿಂತಲೂ ಒಂದು ಗಂಭೀರವಾದ ಒಂದು ಸಮಸ್ಯೆನ ತಗೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಮಾದಕ ವಸ್ತುನೇ ಗಂಭೀರವಾದ್ದು ಅಂದ್ರೆ ಅದಕ್ಕಿಂತಲೂ ಗಂಭೀರವಾದದ್ದು ಇವತ್ತು ನಾವು ಹೆದರಿಸ್ತಾ ಇದ್ದೀವಿ. ನಮ್ಮ ಜೊತೆ ಒಳಗಡೆನೆ ಇದೆ, ನಮಗೆ ಗೊತ್ತೇ ಇಲ್ಲ ಅದು. ನಾವು ಅದನ್ನ ಹೆಗಲ್ಗೊತ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಆ ಥರದೊಂದು ಸಮಸ್ಯೆನ ಯಾರಪ್ಪ ಭೇದಿಸ್ತಾರೆ ಅಂದ್ರೆ ಅದು ನಮ್ಮ ಸ್ಯಾಂಡಲ್ವುಡ್ ಸಲಗ ಅನ್ನೋದು ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ವಿ. ಅವ್ರು ಬಂದು ಅವ್ರ ಹೆಗಲಿಗೆ ನಾವು ಆ ಪಾತ್ರವನ್ನು ಹಾಕಿದ್ವಿ. ಬಹಳ ಅದ್ಭುತವಾಗಿ ಬೇರೆ ಚಿತ್ರಗಳಲ್ಲಿ ಇರ್ತಕ್ಕಂಥ ಬಾಡಿ ಲ್ಯಾಂಗ್ವೇಜು ನಾವು ವಿಜಯ್ ಅವರನ್ನ ಈ ಸಿನಿಮಾದಲ್ಲಿ ನೋಡೋಕ್ಕಾಗಲ್ಲ. ಆದರೆ ಅವರು ಆ ಪಾತ್ರದ ಉದ್ದಕ್ಕೂ ಅವ್ರನ್ನ ತೊಡಗಿಸ್ಕೊಂಡಂಥ ರೀತಿ ಇದೆಯಲ್ಲ, ಅದು ಅದ್ಭುತವಾಗಿದೆ. ಅದನ್ನ ನಾನು ಎಷ್ಟು ಹೇಳಿದ್ರು ಕೂಡ ಅದು ತುಂಬಾ ಸಣ್ಣದಾಗಿ ಕಾಣ್ತಾ ಇರುತ್ತೆ. ಸಿನಿಮಾ ನೋಡಿದ ನಂತರ ಪ್ರತಿಯೊಬ್ಬರಿಗೂ ಕಾಡುವಂಥ ವಿಚಾರಗಳು ಇಲ್ಲಿದೆ. ಹಾಗಾಗಿ ಈ ಸಿನಿಮಾ ಯುವಕರು ತಪ್ಪದೆ ನೋಡಬೇಕು, ಮುಖ್ಯವಾಗಿ ಪೋಷಕರು. ಯಾಕೆಂದ್ರೆ ನಾವು ಹೇಗಾಗ್ಬಿಟ್ಟಿದೀವಿ ಅಂದ್ರೆ ಮನೆ ಒಳಗಡೆನೆ ಇರ್ತೀವಿ, ಇರೋದು 2 ರೂಮು. ಮಗನ ಹೆಸರಿಟ್ಟಕ್ಕೆ ಹೋಗೋದಿಲ್ಲ, ಮೆಸೇಜ್ ಮಾಡಿ ತಾಯಿ ಕರೀತಾಳೆ ತಿಂಡಿ ರೆಡಿ ಇದೆ ಬರಪ್ಪ ಅಂತೇಳಿ. ಅಷ್ಟರ ಮಟ್ಟಿಗೆ ನಾವು ಈ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಂಡಿದೀವಿ ಇವತ್ತು. ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಏನು ಅನ್ನೋದು, ಎಂಥ ಕೆಟ್ಟ ಪರಿಣಾಮ ಆಗ್ತಾ ಇದೆ. ನನಗೆ ಒಬ್ರು ಹಿರಿಯ ಪೊಲೀಸ್ ಅಧಿಕಾರಿ ಸಿಕ್ಕಿದ್ರು. ಅವರು ಏನು ಪಿಕ್ಚರ್ ಮಾಡ್ತಾ ಇದ್ದೀರಿ ಅಂದಾಗ ನಾನು ಈ ವಸ್ತು ಹೇಳಿದೆ ಅಷ್ಟೇ. ಈ ವಸ್ತು ಕತೆ ಏನು ಸರ್, ಈ ಥರದೊಂದು ಕಂಟೆಂಟ್ ತೊಗೊಂಡಿದ್ದೀವಿ ಅಂತ. ಹೌದು ಸರ್, ನಮಗೂ ಅದು ಗೊತ್ತಿದೆ, ಅದು ನಮ್ಗೆ ಕರೆಕ್ಟಾಗಿ ರೂಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಬಹಳ ಗಂಭೀರವಾದಂಥ ಸಮಾಚಾರ. ಇದು ಇನ್ನೇನಾದ್ರು ಇನ್ನು 5-10 ವರ್ಷ ಮುಂದುವರಿತು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇದು ಕೊರೋನಾಗಿಂತಲೂ ಕೆಟ್ಟ ಕಾಯಿಲೆಯಾಗಿ ಹರಡತ್ತೆ, ಇದನ್ನ ಬಡಿಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ತಗೊಂಡಿರೋ ವಸ್ತು ಸರಿ ಇದೆ. ಈ ಸಿನಿಮಾ ಬರೀ ಒಂದು ಮನರಂಜನೆ ಅನ್ನೋದಾಗಿದೆ. ಮನರಂಜನೆ ಇದೆ, ಯಾಕೆಂದ್ರೆ ಎಲ್ಲರೂ ಮನರಂಜನೆಗೆ ಸಂಬಂಧಪಟ್ಟ ಕಲಾವಿದರನ್ನೆಲ್ಲ ನಿರ್ಮಾಪಕರು ಕೊಟ್ಟಿದ್ದಾರೆ, ಮನರಂಜನೆ ಇದೆ. ಆದರೆ ಈ ವಸ್ತು ಇದೆಲ್ಲ ಪ್ರತಿ ಮನೆಯಲ್ಲಿ ಪ್ರತಿ ಮನಸ್ಸನ್ನ ಖಂಡಿತ ಕಾಡುತ್ತೆ. ವಿಜಯ್ ಅವ್ರನ್ನ ಕರ್ಸ್ಕೊಳ್ಳಿ, ಮಾತಾಡ್ತಾರೆ ಅವರು. ಆಮೇಲೆ ನೀವು ತೆರೆ ಹಿಂದೆ ನೋಡ್ತಾ ಇದ್ರಿ, ಒಳ್ಳೊಳ್ಳೆ ಕಲಾವಿದರನ್ನ ನಿರ್ಮಾಪಕರು ಕೊಟ್ಟರು. ಯಾಕೆಂದ್ರೆ ಪ್ಯಾಷನ್ ಇರುವಂತ ನಿರ್ಮಾಪಕರು ಸಿನಿಮಾಗೆ ಏನು ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಚಿತ್ರರಂಗವನ್ನೇ ನಂಬಿ ಬದುಕ್ತಕ್ಕಂಥ ನಿರ್ಮಾಪಕರು, ಚಿತ್ರವನ್ನೇ ಕಲಾವಿದರನ್ನೇ ಕಲಾ ಜಗತ್ತನ್ನೇ ಉಸಿರಾಗಿ ಭಾವಿಸ್ತಕ್ಕಂಥ ನಿರ್ಮಾಪಕರು ಕನ್ನಡ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ಉಳ್ಕೊಳ್ಬೇಕು. ಯಾಕೆಂದ್ರೆ ಇವರೆಲ್ಲ ಗಟ್ಟಿಯಾಗಿ ಉಳ್ಕೊಂಡ್ರೆ ಚಿತ್ರರಂಗ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ಚಿತ್ರರಂಗ ಇಲ್ಲಾಂದ್ರೆ ಬಹಳ ತೊಂದರೆ ಅನುಭವಿಸುತ್ತೆ. ಇದ್ರ ಬಗ್ಗೆ ಬಹಳ ವಿಚಾರಗಳು ಮುಂದೆ ಮಾತಾಡೋಣ. ಈ ಚಿತ್ರದಲ್ಲಿ ಶ್ರೇಯಸ್ ಅವರಿಗೆ ಬಹಳ ಒಳ್ಳೆ ಪಾತ್ರ. ಅದು 3 ಶೇಡ್ ಇರತಕ್ಕಂಥ ಪಾತ್ರ. ಅವ್ರಿಗೂ ಕೂಡ ಕೇಳ್ತಾ ಇದ್ರು, ಸರ್ ಇದು ನೀವೇನೋ ಪ್ರಿಪೇರ್ ಆಗಬೇಡಿ, ಸೀದಾ ಸ್ಪಾಟಿಗೆ ಬನ್ನಿ, ಸೀನ್ ಪೇಪರು ನಾನು ಕೊಡ್ತೀನಿ, ಅಲ್ಲಿ ಸುಮ್ಮನೆ ಆ ಪಾತ್ರವನ್ನ ನಿಮ್ಮ ತಲೆ ಒಳಗೆ ತುಂಬ್ತೀನಿ, ನೀವು ಆ್ಯಕ್ಟ್ ಮಾಡಿ ಅಂತ. ಬಹಳ ಈಸಿಯಾಗಿ ಆ್ಯಕ್ಟ್ ಮಾಡಿದ್ರು, ತುಂಬ ಕಷ್ಟ ಏನು ಪಡಲಿಲ್ಲ. ಯಾವುದನ್ನ ನಾವು ಗಳಿಸ್ಕೋಬೇಕು ಅಂತ ನಾವು ಪ್ರಯತ್ನ ಪಡ್ತೀವೋ ಅದನ್ನ ಗಳಿಸ್ಕೊಳ್ಬೋದು. ಆದರೆ ಗಳಿಸ್ಕೊಳ್ಳೋಂಥ
ಮನಸ್ಥಿತಿ, ಇಚ್ಛಾಶಕ್ತಿ ಬಹಳ ಮುಖ್ಯ. ಹಾಗಾಗಿ ಶ್ರೇಯಸ್ ಅವರು ನೋಡಿ ಏನು ಹೇಳಿದ್ರಮ್ಮ, ತುಂಬ ಕಡೆ ಕೊಟ್ರ, ಅದೇನು ಅಂತ ಹೇಳಲೇ ಇಲ್ವಲ್ಲ. ತುಂಬ ಒಳ್ಳೆ ಹುಡುಗ, ಅಪ್ಪನಿಗೆ ಬಹಳ ಪ್ರೀತಿಯಾದ ಹುಡುಗ, ಮುಂದೊಂದು ದಿನ ಚೆನ್ನಾಗಿ ಬೆಳೀಲಿ ಅಂತ ಆಶೀರ್ವಾದ ಮಾಡೋಕ್ಕೋಸ್ಕರ ದುನಿಯಾ ವಿಜಯ್ ಅವರು ಈ ಚಿತ್ರದಲ್ಲಿ ಅವ್ರಿಗೆ ಆಶೀರ್ವಾದ ಮಾಡೋಕ್ಕೋಸ್ಕರ ಪಾತ್ರವನ್ನು ಒಪ್ಕೊಂಡ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಮೇಲೆ ಈ ಮಗು ಬೃಂದ ಪ್ರತಿಭಾವಂತೆ, ಬಹಳ ಅಚ್ಚುಕಟ್ಟಾಗಿ ದೃಶ್ಯಗಳನ್ನು ಅರ್ಥ ಮಾಡಿಕೊಂಡು, ಬಹುಶಃ ಆಕೆ ಮಾಡಿದ ಶಾರ್ಟ್ಗಳು ಯಾವುದು 1 more ಆಗಿಲ್ಲ ನನಗೆ ತಿಳಿದ ಮಟ್ಟಿಗೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಆಮೇಲೆ ನೃತ್ಯ ರಿಹರ್ಸಲ್ ಮಾಡ್ಕೊಂಡು ನೃತ್ಯ ಮಾಡೋ ಅಂದರೆ ಜಸ್ಟ್ ಒಂದು ಹಾಫ್ ಡೇ ಹೋಗಿ ರಿಹರ್ಸಲ್ ಮಾಡ್ಕೊಂಡು ಅದ್ಭುತವಾದ ಗೀತೆಯನ್ನು ಈ ಸಿನಿಮಾದಲ್ಲಿ ಅವರು ಒಂದು ದೇವ್ರ ಸಾಂಗ್ ಇದೆ, ಸೌದತ್ತಿ ಎಲ್ಲಮ್ಮ ಸಾಂಗ್, ಅದು ಮುಂದೊಂದು ದಿನ ಅದು ನಿಮಗೆ ತೋರಿಸ್ತೀವಿ. ಭಾಳ ಚೆನ್ನಾಗಿ ಅದರಲ್ಲಿ ಆ್ಯಕ್ಟ್ ಮಾಡಿದ್ರು. ಎಂಟೈರ್ ಕಲಾವಿದರು ಈ ಚಿತ್ರದಲ್ಲಿ ಅವ್ರು ಏನು ನಿರೀಕ್ಷೆ ಮಾಡಿದ್ರು ಅದಕ್ಕೆ ಭಿನ್ನವಾದ ಪಾತ್ರಗಳನ್ನು ಈ ಕತೆ ಅವ್ರಿಗೆ ಕೊಟ್ಟಿದೆ. ಜೊತೆಯಲ್ಲಿ ದಾಸ್ ಅವರು, ನಾವಿಬ್ಬರು ಒಟ್ಟಿಗೆ ಚಿತ್ರರಂಗಕ್ಕೆ ಬಂದ್ವಿ. ಚೈತ್ರದ ಪ್ರೇಮಾಂಜಲಿ ಅನ್ನೋ ಒಂದು ಅಮರ ಕಾವ್ಯ, ಅದು ಎಷ್ಟು ವರ್ಷ ಆದರೂ ಕೂಡ ಸಿನಿಮಾ ನಮ್ಮ ಜೊತೆಯಲ್ಲೇ ನಡ್ಕೊಂಡು ಬರ್ತಾ ಇದೆ. ಆ ಚಿತ್ರದ ಮುಖಾಂತರ ಇಬ್ಬರು ಒಟ್ಟಿಗೆ ಬಂದ್ವಿ. ಇವತ್ತು ಈ ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ನಾವಿಬ್ಬರು ಸೇರಿ ಕೆಲಸ ಮಾಡಿದಂಥ ಹಲವಾರು ಯಶಸ್ವಿ ಚಿತ್ರಗಳು ನಿಮ್ಮ ಕಣ್ಣು ಮುಂದೆ ಇದೆ. ಅವ್ರಿಗೆ 125 ಸಿನಿಮಾ ಆಯ್ತಂತೆ, ನನಗೆ ಆಶ್ಚರ್ಯ ಆಯಿತು. ಇನ್ನೂ 125 ಸಿನಿಮಾ ಮಾಡಿ, ಯಾಕೆಂದರೆ ಅವರು ಕೆಲಸ ಮಾಡೋ ರೀತಿನೇ ಬಹಳ ಚಂದ. ಸಣ್ಣ ಸೌಂಡ್ ಮಾಡಲ್ಲ, ಗಲಾಟೆನೇ ಮಾಡಲ್ಲ ಅವರು. ನಾನು ತುಂಬ ಸ್ಪೀಡಾಗಿ ಅವ್ರಿಗೆ ಸರ್ ತೆಗಿತಾ ಇರಬೇಕು ಅಂತ ಅವರು ಕೂತ್ ಜಾಗದಲ್ಲೇ ಲೈಟಿಂಗ್ ಮಾಡ್ಕೋತಾರೆ. ಸ್ಟ್ರೈನ್ ಆಗೋದಿಲ್ಲ, ಕಲಾವಿದರಿಗೆ ತೊಂದರೆ ಕೊಡೋದಿಲ್ಲ. ತುಂಬ ಇವತ್ತಿಗೂ ಮೊದಲನೇ ಸಿನಿಮಾ ಹೇಗೆ ಮಾಡಿದ್ರು ಇವತ್ತಿಗೂ ಕೂಡ ಅವರಲ್ಲಿ ಅದೇ ಒಂದು ಉತ್ಸಾಹ. ಆದರೆ ಈ ತಂತ್ರಜ್ಞಾನಕ್ಕೆ ಅವ್ರನ್ನ ತೊಡಗಿಸ್ಕೊಂಡಿರೋ ರೀತಿ ಇದೆಯಲ್ಲ, ಟೆಕ್ನಾಲಜಿ ತುಂಬ ಬದಲಾಗಿದೆ. ಅವತ್ತು 2C ಕ್ಯಾಮ್ರಾ ನಾವು ಬಂದಾಗ, ಇವತ್ತು ಕ್ಯಾಮ್ರಾಗಳೆಲ್ಲ ಅಲ್ಟ್ರಾ ಮಾಡರ್ನ್ ಆಗೋಗಿದೆ. ಅದಕ್ಕೆ ತೊಡಗಿಸ್ಕೊಂಡು ಅವ್ರು ಕೆಲಸ ಮಾಡ್ತಾರಲ್ಲ, ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಅದು ಬಹಳ ಕಷ್ಟ. ಬಹಳಷ್ಟು ಜನ ಇವರು ಶಿಷ್ಯಂದ್ರೇ ಆ ಟ್ರೆಂಡ್ಗೆ ಸೆಟ್ ಆಗದೆ ಪಕ್ಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಬಟ್ ಇವತ್ತಿಗೂ ಅವ್ರು ಕೆಲಸ ಮಾಡ್ತಿದ್ದಾರೆ. ತುಂಬ ಹೆಮ್ಮೆ. ಇವತ್ತು ಒಬ್ಬ ನಿರ್ದೇಶನ ಮಾಡೋದು, ಒಬ್ಬ ಛಾಯಾಗ್ರಾಹಕ ಫೋಟೋಗ್ರಫಿ ಮಾಡೋದು ಇವತ್ತು ತುಂಬ ಸವಾಲು. ಯಾಕೆಂದರೆ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ. ಅದನ್ನು ಸ್ಟಡಿ ಮಾಡೋದು ಬಹಳ ಜಾಣತನ. ಅದನ್ನ ಸ್ಟಡಿ ನನ್ನ ದುನಿಯಾ ವಿಜಯ್ ಅವರು ಡೈರೆಕ್ಷನ್ ಮಾಡಿದ್ದು ಆಶ್ಚರ್ಯ. ನನ್ನ ಸಿನಿಮಾ ನೋಡ್ತಾ ಇರ್ತೀನಿ, ಹೆಂಗ್ ಡೈರೆಕ್ಟ್ ಮಾಡಿದ್ರು ಇವರು ಅಂತ. ಯಾಕೆಂದ್ರೆ ಕಲಾವಿದರು ಡೈರೆಕ್ಟ್ ಮಾಡೋದು ಸುಲಭ ಅಲ್ಲ, ಅದು ರವಿ ಸರ್ಗೆ ಮಾತ್ರ ಸೀಮಿತ. ಯಾಕೆಂದ್ರೆ ಅವ್ರಿಗೆ ಪ್ಯಾಷನ್, ಅದು ಚಿಕ್ಕ ವಯಸ್ಸಿಂದ ಡೈರೆಕ್ಟರ್ ಆಗಬೇಕು ಅಂತಿತ್ತು, ಅವ್ರು ಡೈರೆಕ್ಟರ್ ಆದರು. ಬಟ್ ವಿಜಯ್ ಸರ್ ನಿಮ್ಮ ಸಿನಿಮಾಗಳನ್ನ ಎಷ್ಟು ನ್ಯಾಚುರಲ್ ಆಗಿ, ಸ್ವಲ್ಪ ಕೂಡ ಸಿನಿಮಾಟಿಕ್ ಇಲ್ಲದೆ, ಅಷ್ಟು ಸಿಂಪಲ್ ಆಗಿ ಇಂಪ್ಯಾಕ್ಟ್ ಆಗೋ ಥರ ಡೈರೆಕ್ಷನ್ ಮಾಡೋದಿದೆಯಲ್ಲ, ಅದಕ್ಕೆ ಹೇಳಿದ್ರು ಟೆಕ್ನಾಲಜಿ ಜೊತೆಲಿ ಇರಬೇಕು. ಈ ಸಮಾಜದಲ್ಲಿ ಇವತ್ತು ನಡೆಯತಕ್ಕಂಥ ಎಲ್ಲ ವಿಚಾರಗಳನ್ನು ನಾವು ಜೊತೆಲಿ ಟ್ರಾವೆಲ್ ಮಾಡ್ತಾ ಇರಬೇಕು. ಇಲ್ಲಾಂದ್ರೆ ಈಗ ಸಿನಿಮಾ ಮಾಡೋದು ಬಹಳ ಕಷ್ಟ ಇದೆ. ಹಾಗಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ನೀವು ವೇದಿಕೆ ಮೇಲೆ ಬರೋದು ಕಾಯ್ತಾ ಇದ್ದೀನಿ. ನಾನು ಆ ಮಂಜಣ್ಣ ವೇದಿಕೆ ಮೇಲೆ ಬರೋದು ಕಾಯ್ತಾ ಇದ್ದೀನಿ. ಹಾಗಾಗಿ ಈ ಸಿನಿಮಾ ಇನ್ನೂ ಉಳಿದ ಸಾಂಗ್ಗಳನ್ನೆಲ್ಲ ನಾವು ರಿಲೀಸ್ ಮಾಡುವಾಗ ಇನ್ನೊಂದಷ್ಟು ವಿಚಾರಗಳನ್ನ ಕೊಡ್ತೀನಿ. ಇವತ್ತಿಗೆ ಸಾಕು ಅಂತ ಅನ್ಕೊಂಡಿದ್ದೀನಿ. ಇದು ಬರೀ ಪ್ರಥಮ ಪತ್ರಿಕಾಗೋಷ್ಠಿ, ಇನ್ನು ಬಹಳಷ್ಟು ಬಾರಿ ಭೇಟಿ ಮಾಡ್ಬೇಕಾಗುತ್ತೆ. ಒಂದಂತೂ ಕ್ಲೂ ಕೊಟ್ಟಿದ್ದೀರಾ, ಒಂದು ಫೋರ್ಸ್ಫುಲ್ ಕಂಟೆಂಟ್ ಇದು. ಬಹಳ ಒಂದು ಫೋರ್ಸ್ ಇದೆ ಇದರಲ್ಲಿ. ಜೊತೆಗೆ ಬರೀ ಯುವತಿಯರಿಗೆ ಮಾತ್ರವಲ್ಲ, ಅಬಾಲ ವೃದ್ಧರಾದಿಯಾಗಿ ಎಲ್ಲರ ಮನಸ್ಸನ್ನ ಮುಟ್ಟುವಂತಹ ಕಂಟೆಂಟ್. ಇದರಿಂದ ಒಂದಷ್ಟು ಜಾಗೃತಿ ಮೂಡಿಸೋ ಕೆಲಸ ಆಗ್ಲಿದೆ ಅಂತ ಭರವಸೆ ಕೊಟ್ಟಿದ್ದಾರೆ. ಸೂಪರ್ ಸರ್, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಎಲ್ಲರ ಕಣ್ಣು ನಿಮ್ಮ ಮೇಲೆ ಇದೆ. ಸ್ಯಾಂಡಲ್ವುಡ್ ಸಲ್ಗಾ ನಮ್ಮ ಪ್ರೀತಿಯ ದುನಿಯಾ ವಿಜಯ್ ಒಂದು ನಮ್ಮ ಸಿನಿಮಾದ ಮುಖ್ಯ ಕೇಂದ್ರ ಬಿಂದು. ಈ ಹಿಂದೆ 2 ಸಿನಿಮಾ ನಾರಾಯಣ್ ಸರ್ ಜೊತೆಗೆ ವರ್ಕ್ ಮಾಡಿದಾಗ ನಟನಾಗಷ್ಟೇ ಗುರುತಿಸ್ಕೊಂಡಿದ್ರು. ಈಗ ನಿರ್ದೇಶಕ ಆದ ಮೇಲೆ ಸರ್ ಜೊತೆಗೆ ವರ್ಕ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಮತ್ತು ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ? ನಾನು ಅದೇ ಹೇಳ್ಬೇಕು. 2 ಸಿನಿಮಾ ಕೆಲಸ ಮಾಡಿದಾಗ ಅವಾಗ ಬರೀ ಹೀರೋ ಅವರು, ಇವಾಗ ಡೈರೆಕ್ಟರ್ ಆಗಿದಾರಲ್ಲ, ಹೇಗಪ್ಪ ಅವ್ರ ಜೊತೆ ಕೆಲಸ ಮಾಡೋದು ಅಂತ ಅನಿಸಿತ್ತು. ಆದರೆ ವ್ಯತ್ಯಾಸ ತುಂಬ ಕಾಣ್ತು ನನಗೆ. ಎಷ್ಟು ವ್ಯತ್ಯಾಸ ಇದೆ ಅಂದರೆ, ಆವತ್ತು ತುಂಬ ಹುಡುಗಾಟಿಕೆ ಆವತ್ತು, ಬಟ್ ಕ್ಯಾಮರಾ ಮುಂದೆ ಬರ್ತಿದ್ದಂಗೆ ತುಂಬ ಸೀರಿಯಸ್ನೆಸ್ ಇತ್ತು. ಬಟ್ ಈಗ ಪಕ್ವವಾಗಿದ್ದಾರೆ ಅವರು. ಬದುಕು ಅವರನ್ನ ಬಹಳಷ್ಟು ತಿದ್ದಿ ಬೆಳೆಸಿದೆ. ಹಾಗಾಗಿ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಕಲಾವಿದನ್ನ
ಜವಾಬ್ದಾರಿ ಇರ್ತಕ್ಕಂಥ ನಿರ್ದೇಶಕನ್ನ ನಾನು ಈ ಸಿನಿಮಾದಲ್ಲಿ ಡೈರೆಕ್ಟ್ ಮಾಡಿದ್ದೀನಿ. ಅದು ತುಂಬ ಖುಷಿಯಾದಂಥ ವಿಚಾರ. ಆಮೇಲೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಅವರು ಒಪ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟ, ಒಪ್ಕೊಂಡ್ಮೇಲೆ ಸಿನಿಮಾ ಹೇಗೆ ಮುಗಿಯುತ್ತೆ ಅಂತ ನಮಗೆ ಗೊತ್ತೇ ಆಗಲ್ಲ. ಸಾಸುವೆ ಕಾಳಿನಷ್ಟು ತೊಂದರೆಯನ್ನು ನಿರ್ಮಾಪಕರಿಗಾಗಲಿ ನಿರ್ದೇಶಕರಿಗಾಗಲಿ ಅವ್ರು ಕೊಡೋದೇ ಇಲ್ಲ. ಅಷ್ಟು ಡೆಡಿಕೇಶನ್. ಒನ್ಸ್ ಕ್ಯಾರವನ್ನಿಂದ ಸೆಟ್ಟಿಗೆ ಬಂದಮೇಲೆ ಶಾರ್ಟ್ ರೆಡಿ ಕರ್ಕೊಂಬ ಹೋಗಪ್ಪ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಅಲ್ಲೇ ಇರ್ತಾರೆ, ಬಂದು ನಿಂತ್ಕೋತಾರೆ. ಆ ಶಾರ್ಟನ್ನು ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದರೆ ನಾವು ಏನು ನಿರೀಕ್ಷೆ ಮಾಡ್ತೀವಿ ಅದಕ್ಕಿಂತ ಅದ್ಭುತವಾಗಿ ಈ ಸಿನಿಮಾ ನೀವು ನೋಡಿ ತುಂಬ ಖುಷಿ ಪಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ದೀರ್ಘಾಯುಷ್ಮಾನ್, ಒಳ್ಳೆಯದಾಗಲಿ, ಶುಭವಾಗಲಿ, ನಿಮ್ಮೆಲ್ಲ ಪ್ರಯತ್ನಗಳು ಯಶಸ್ವಿ ಆಗಲಿ. ನಿಮ್ಮಿಂದ ಬಹಳ ಮಾತುಗಳನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಮೊದಲೇ ಶುರು ಮಾಡಬೇಕಾದ್ರೆ ಇಸ್ನಾಯನ್ ಸಾರಿಂದನೇ ಶುರು ಮಾಡಬೇಕು. ಸೈನ್ಸ್ ಅಷ್ಟೇ ಮುಂದುವರಿಲಿ, ಟೆಕ್ನಾಲಜಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಸಂಬಂಧಗಳು ಅನ್ನೋದು ಹಂಗೇ ಇದೆ, ಅದರಲ್ಲೇನು ಮಾರ್ಪಾಡಾಗಿಲ್ಲ. ಆ ಸಂಬಂಧಗಳ ಮೇಲೆ ಸಿನಿಮಾ ಮಾಡಿ ಸೈ ಅನ್ಸ್ಕೊಂಡು ಇವತ್ತಿಗೂ ಅವರು ಒಂದು 18 ವರ್ಷದ ಹುಡುಗನ ಥರ ನಿಂತ್ಕೋತಾರೆ ಒಂದು ಸೆಟ್ಟಲ್ಲಿ. ಅಷ್ಟೇ ಎನರ್ಜಿಲಿ ಕೆಲಸ ಮಾಡ್ತಾರೆ. ಒಬ್ಬರನ್ನ ಹರ್ಟ್ ಮಾಡಿದ್ದು ನಾನು ನೋಡಿದ ಇದುವರೆಗೂ. ಹಂಗಾಗಿ ನಾನು ಯಾವಾಗಲೂ ಹೇಳ್ತೀನಲ್ಲ, ಒಂದು ಸಂಬಂಧಗಳ ಮೇಲೆ ಒಂದು ಸಿನಿಮಾ ಮಾಡಿ ನಾನೇ ಬರ್ತೀನಿ, ದಯವಿಟ್ಟು ಒಂದು ಸ್ಕ್ರಿಪ್ಟ್ ಮಾಡಿ ಪ್ರೆಸ್ ಮುಂದೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಮ್ದು ಇವತ್ತೇನೇ ಟೆಕ್ನಾಲಜಿ ಮುಂದುವರೆದಿದ್ರು ಅದೇ ಸಂಬಂಧ ಇದೆ, ಅದರದ್ದೇ ಆದ ಬೆಲೆ, ನಷ್ಟ, ಕಷ್ಟ. ಅದನ್ನು ತೆಗೆಯೋದಕ್ಕೆ ನೀವು ಬಿಟ್ಟರೆ ಇನ್ಯಾರೂ ಇಲ್ಲ ಇಲ್ಲಿ. ದಯಮಾಡಿ ಒಂದು ಸಿನಿಮಾ ಮಾಡಿ, ಅದನ್ನು ನೀವು ಯಾವಾಗ ಹೇಳ್ತೀರ ಅವಾಗ ನಾನು ಓಡಿ ಬರ್ತೀನಿ. ಆಯ್ತಪ್ಪ, ಶ್ರೇಯಸ್ ಬಿಡ್ಬೇಕಲ್ಲ. ಕಿಲಾಡಿ. ಸೊ ಹಂಗಾಗಿ ನಾನು ಯಾವಾಗಲೂ ಇಸ್ನಾಯನ್ ಸರ್ ಮೇಲೆ, ಮತ್ತು ನಾನೆಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ. ನಾನು ನಿರ್ದೇಶನ ಮಾಡಬೇಕಾದ್ರೆ, ಏನು ಮನುಷ್ಯನಪ್ಪ, ಬೆಳಗ್ಗೆ 7 ಗಂಟೆಗೆ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತಾರೆ ಅಂತ. ನಾನು 7 ಗಂಟೆಗೆ ಫಸ್ಟ್ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತೀನಿ. ಅವಾಗ ಹೇಳ್ತೀನಿ, ಅವರೆಲ್ಲ ನಮ್ಮ ಹುಡುಗರು ಕೇಳ್ತಾರೆ, ನಿಮ್ಗೇನು ಇಷ್ಟೊತ್ತಿಗೆ ಬಂದು ಶೂಟಿಂಗ್ ಮಾಡ್ತಾರೆ? ನಾನು ಇಸ್ನಾಯನ್ ಸರ್ ಹತ್ರ ಕಲಿತೆ. ಅದು ಗೊತ್ತಿಲ್ಲಮ್ಮ, ಬೆಳಗ್ಗಿನ ಜಾವ ಬಂದಾಗ ತೆಗೆದಾಗ ಅದೇನೋ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ. ಅದು ನಮ್ಮನ್ನು ಬಿಟ್ಕೊಡೋದೇ ಇಲ್ಲ. ಅಂದರೆ ಆ ಬಿಸಿಲು ಹೆಂಗೆ ಬೆಳಗುತ್ತೋ ಹಂಗೆ ನಮ್ಮದು ಬೆಳಗ್ತಾ ಹೋಗುತ್ತೆ. ಸೊ ಹಂಗಾಗಿ ನಾನು ನಿಮ್ಮಿಂದ ಕಲ್ತಿರೋ ದೊಡ್ಡ ಪಾಠ ಅದು. ನಾನು ಎಲ್ಲೇ ನಿರ್ದೇಶನ ಮಾಡಿದ್ರು ಅದನ್ನು ಬಿಡೋದಿಲ್ಲ. ಸಿನಿಮಾ ಬಗ್ಗೆ ಅಣ್ಣ ಹೇಳ್ದಂಗೆ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಅದ್ಭುತವಾದ ಸಿನಿಮಾ. ಯಾಕಂದರೆ ಇಸ್ನಾಯನ್ ಸರ್ ಯಾವಾಗಲೂ ಯಾವ ಕೆಟ್ಟ ಸಿನಿಮಾಗಳು ತೆಗೆದಿಲ್ಲ. ಎಲ್ಲೂ ಒಂದು ಸಂದೇಶ ಇರುವಂಥ ಸಿನಿಮಾಗಳೇ ತೆಗಿತಾರೆ. ಅದರಲ್ಲಿ ನನಗೆ ಇಷ್ಟ ಆಗಿದ್ದೇ ಇದೇ ವಿಷಯಕ್ಕೆ. ಏನು ಅವರು ಒಂದು ಸಂದೇಶ ಇದೆ, ಇವತ್ತಿನ ಜವಾಬ್ದಾರಿ ಇದೆ, ಪೋಷಕರ ಬಗ್ಗೆ ಒಂದು ಗಮನ, ಪೋಷಕರಿಗೆ ಮಕ್ಕಳ ಮೇಲೆ ಒಂದು ಗಮನ ಇರಲಿ ಅನ್ನೋರು. ಅವರು ಸಹ ಖಂಡಿತವಾಗ್ಲೂ ಒಂದು ಸಿನಿಮಾ ನೋಡಿ, ಎಲ್ಲರೂ ನೋಡಿ. ಆಮೇಲೆ ಹೀರೋ ನಮ್ಮ ಶ್ರೇಯಸ್ಸು, ನನಗೆ ಈ ಪಾತ್ರ ಮಾಡಬೇಕು ಅಂದಾಗ ಇಸ್ನಾಯನ್ ಸರ್ ಅಂದ ತಕ್ಷಣ ನಮಗೇನು ತೊಂದರೆ ಇಲ್ಲ. ಅಲ್ಲಿವರೆಗೂ ಮಂಜು ಅವರು ಹೊಡೆದಾಡ್ತಾ ಇದ್ರು. ಇವರು ನಮ್ಮ ರಮೇಶ್ ಅವರು ಅಷ್ಟೇ ಕೈ ಕಟ್ಕೊಂಡು ನಕ್ಕೊಂಡು ಗೊತ್ತೇ ಆಗಲ್ಲ. ನಾನು ಒಂದೇ ಕೇಳ್ಕೊಳ್ಳೋದು, ಮಂಜಣ್ಣವರೇ ದಯಮಾಡಿ ಪ್ರಮೋಷನ್ನ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಿ. ನಿಮ್ಮ ಆಸೆ ಕನಸು ಎಲ್ಲ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಪ್ರಮೋಷನ್ ದೊಡ್ಡ. ಇವತ್ತು ನೀವು ಪ್ರಮೋಷನ್ ಮಾಡದೆ ಹೋದರೆ ಯಾರು ಸಿನಿಮಾಗೆ ಬರಲ್ಲ. ಈ ಥರದ್ದು ಪ್ರೆಸ್ ಮೀಟ್ಗಳು ಮಾಡ್ತಾ ಇನ್ನೊಂದಷ್ಟು ಇಂಟ್ರೆಸ್ಟ್ ತರಿಸ್ತಾ, ಇವಾಗ ಭೀಮಾ ರಿಲೀಸ್ ಮಾಡ್ಬೇಕಾದ್ರೆ ನನಗೆ ಗೊತ್ತು ಅದ್ರದ್ದು ಕಷ್ಟ ಹೆಂಗೆ, ನಾನೇನು ಪ್ರಮೋಟ್ ಮಾಡಿದೆ ಅಂತ. ಒಂದು ಬಿಸ್ನೆಸ್ ಇದೆ. ಗಾಂಧಿನಗರದವರು ಅಂದರೆ ನಾವು ನೀವೆಲ್ಲ ಒಂದೇ ಫ್ಯಾಮಿಲಿ. ನಾನು ನಿಮ್ಮನ್ನು ಒಂದು ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ, ಹಂಗೆ ಗೌರವಿಸ್ತೀನಿ. ನನಗೊಂದು ರೈಟ್ಸ್ ಇದೆ ನಿಮ್ಮ ಹತ್ರ ಕಿತ್ತಾಡೋದಕ್ಕೆ. ಪ್ರಮೋಷನ್ ಮಾಡಿ ಚೆನ್ನಾಗಿ. ನೀವೆಷ್ಟು ಪ್ರಮೋಟ್ ಮಾಡ್ತೀರೋ ಅಷ್ಟು ಜನ ಬರ್ತಾರೆ. ಯಾಕಂದರೆ ಒಳ್ಳೆ ಸಿನಿಮಾಗಳು ಬಂದಿಲ್ಲ. ನಾನು ಇವತ್ತು ಹೇಳೋದು, ಒಂದು ಸೂಪರ್ ಹಿಟ್ ಆಗುವಂಥ ಒಂದು ಫ್ಯಾಮಿಲಿ ಸಿನಿಮಾ
ಕಳ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ, ಉಳಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಅದು ಪ್ರಮೋಷನಿಂದ ಮಾತ್ರ ಸಾಧ್ಯ. ನಾನು ಇವತ್ತು ಹೇಳಿದೆ ಅಂತ ಈಗ ನೀವು ಟೆಂಟ್ ಆಗಿ ಇಲ್ಲ ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಲ್ಲ, ದಯವಿಟ್ಟು ಮಾಡಬೇಡಿ. ನಮಗೆಲ್ಲದಕ್ಕಿಂತ ಹೆಚ್ಚಾಗಿ ನೀವೇನು ಮಾಡಿಬಿಟ್ರಿ, ಇಬ್ಬರು ರಾಕ್ಷಸರಿಗೆ ಕಡಿಮೆ ಊಟ ಕೊಟ್ಬಿಟ್ರಿ. ನಮ್ಮ ಆಸೆ ನಿಮ್ಮ ಮಗ ಚೆನ್ನಾಗಾಗಲಿ ಅಂತ, ಅವನು ತುಂಬ ದೊಡ್ಡ ಸ್ಟಾರ್ ಆಗಲಿ ಅನ್ನೋ ಆಸೆ ಇದೆ. ತುಂಬ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡಿ ತುಂಬ ಒಳ್ಳೆ ಸಿನಿಮಾ ಆಗತ್ತೆ. ಇದು ಒಳ್ಳೆ ವಿಷಯ ಇದೆ. ನೀವು ಹಳೆಯ ಗಾಂಧಿನಗರದ ಲೆಕ್ಕಾಚಾರ ಮಾಡಿಕೊಂಡು 6 3 2 12 ಆ ಥಿಯೇಟ್ರಲ್ಲಿ ಇಷ್ಟು ಈ ಥಿಯೇಟ್ರಲ್ಲಿ ಇಷ್ಟೇನು ಇಷ್ಟ ಆಗ್ಬಿಟ್ರೆ ಸಾಕು ಅಂದರೆ ವರ್ಕ್ ಆಗಲ್ಲ. ಇದು ಇಲ್ಲ, ಆನೆಸ್ಟ್ಲಿ ಇವತ್ತು ನೀವು ಎಷ್ಟು ಪ್ರಮೋಟ್ ಮಾಡ್ತೀರೋ ಆ ಸಿನಿಮಾ ನೋಡ್ತಾರೆ ಸರ್. ನೀವು ಇದು ಅದಕ್ಕೂ ಸ್ಪೆಂಡ್ ಮಾಡಿ ದಯವಿಟ್ಟು. ತುಂಬ ಒಳ್ಳೊಳ್ಳೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇದ್ದಾರೆ. ನಮ್ಮ ಮಾಧ್ಯಮದವ್ರದ್ದು ಯಾವತ್ತೂ ಬಿಟ್ಕೊಡಲ್ಲ. ನೀವು ಅಂದರೆ ಕನ್ನಡ ಸಿನಿಮಾಗಳನ್ನ ಬಿಟ್ಕೊಡಲ್ಲ. ಇವತ್ತು ನೋಡಿ, ಒಂದು ಮಲಯಾಳಂ ಸಿನಿಮಾಗಳು ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಬೆಂಗಳೂರಲ್ಲಿ ಬಂದು ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಸೂಪರ್ ಹಿಟ್ ಆಗಿದೆ. ಅಂದರೆ ನಾವು ಬೆಂಗಳೂರಲ್ಲಿ ಇದ್ದು ನಾವೇ ಏನು ಮಾಡ್ತಿಲ್ಲ, ಬಿಕಾಸ್ ಪ್ರಮೋಷನ್ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ. ಅವ್ರಿಗೆ ಬೆಂಗಳೂರು ತುಂಬ ಒಳ್ಳೆ ವಾಸ್ತು ಆಗ್ಬಿಟ್ಟಿದೆ ಇವತ್ತು. ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದರೆ, ಒಂದು ಒಳ್ಳೆ ಕಥೆಗೆ ನಾನೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಅಂತ. ಬಟ್ ನಮ್ಮಿಬ್ಬರಿಗೂ ಅದಿಲ್ಲ. ಅಣ್ಣ ಇನ್ನೇನೋ ಬೇರೆ ಏನೋ ಮಾಡೋಣ, ಇನ್ನೊಂದೇನೋ ಹುಟ್ಟಾಕಿ ಆ್ಯಕ್ಟ್ ಮಾಡಬೇಕು ಅಂತ. ಹಾಗೆ ಇನ್ನು ಬೃಂದ ಅದ್ಭುತವಾದ ಕಲಾವಿದೆ. ಅಣ್ಣ ಹೇಳ್ದಂಗೆ ಎಲ್ಲೂ ತಾನು 1 more ಮಾಡಿ ನಾನು ನೋಡಲಿಲ್ಲ. ಮತ್ತು ತುಂಬ ಡೀಸೆಂಟಾಗಿ ಸೆಟ್ಟಲ್ಲಿ ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ಗಮನ ಇಟ್ಟು ಮುಂದುವರೆದಂಥ ಒಂದು ಒಳ್ಳೆ ದೊಡ್ಡ ನಟಿ ಆಗ್ತಿ ಕಣಪ್ಪ. ಒಳ್ಳೇದಾಗಲಿ ನಿಮಗೆ. ಗಾಡ್ ಬ್ಲೆಸ್ ಯು. ಇನ್ನೇನು ಶ್ರೇಯಸ್ ಅವ್ರ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಎಷ್ಟು ಬೈತೀವನಲ್ಲ ಮನೆಗೆ ಹೋದ್ಮೇಲೆ. ಏನು ಗುರು ಪರವಾಗಿಲ್ಲ, ಏನೇನು ಬೈತೀಯ ಅಂತ ಹೇಳ. ಏನು ಬೈತಾರೆ ನಿಮ್ಮಪ್ಪ? ಬೈಯಲ್ಲ ಅಂತಾದ್ರೂ ಹೇಳಪ್ಪ, ಇಲ್ಲಿದ್ರೆ ರಾಂಗ್ ಇನ್ಫಾರ್ಮೇಶನ್ ಹೋಗತ್ತೆ. ದಾಸರ ಬಗ್ಗೆ ಏನು ಖುಷಿ ಇದ್ರೆ ಅವ್ರು ಇಷ್ಟು ಎಕ್ಸ್ಪೀರಿಯನ್ಸ್ಡ್ ಆಗಿ ಇವತ್ತಿಗೂ ಅದೇ ಥರ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇವರಿಬ್ಬರು ಕಾಂಬಿನೇಷನ್ ಅಂದರೆ ಅದು ಬೇರೆ ಥರದ್ದೇ ಒಂದು ಅನುಭವ ಅಂತ ತಂದುಕೊಡ್ತಾರೆ ಸ್ಕ್ರೀನ್ ಮೇಲೆ. ಸೊ ಹಂಗಾಗಿ ಇಡೀ ತಂಡಕ್ಕೆ ಎಸ್ ನಾರಾಯಣ್ ಸರ್ಗೆ ದಯಮಾಡಿ ಒಂದು ಒಳ್ಳೆ ದೊಡ್ಡ ಸ್ಕ್ರಿಪ್ಟ್ ಮಾಡಿ ಕಾಯ್ತಾ ಇದ್ದೀನಿ ನಾನು. ಮಂಜು ಸರ್ ಬನ್ನಿ ದಯವಿಟ್ಟು. ನೀವು ಬಹುಶಃ ರಮೇಶ್ ಯಾದವ್ ಅವರೇ, ಧನ್ಯ ವಿಜಯ್ ಅವರು ಫಿಲ್ಟರ್ ತೆಗೆದು ಮಾತಾಡಿದ್ದಾರೆ. ಯಾಕಂದ್ರೆ ಇದು ನಮ್ಮ ಕುಟುಂಬ, ನಮ್ಮ ಕುಟುಂಬ. ಪ್ರಮೋಷನ್ ಮಾಡಿದವರು ನಾನು ಬಿಡಲ್ಲ. ಎಸ್, ಇವಾಗ ನೋಡಿ ಬಾಯಿಗೆ ಬಂದಿದ್ದಾರೆ ಹೇಳ್ತಾರೆ. ನೋಡಿ ಸ್ಟಾರ್ಟಿಂಗ್ ರೆಡಿ 1 2 3 ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಸ್ ನಾರಾಯಣ ಬ್ಯಾನರ್ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಜಮೀನ್ ಅವರು 100 days, ಶೈಲು 50 ದಿನ. ಇದು ಮಿನಿಮಮ್ 50 ದಿನ ಹೋಗಿ, ಇವತ್ತು 50 ದಿನ ಹೋದರೆ 365 ದಿನ ಹೋದಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಸ್ಯಾಂಡಲ್ ಸಂಘ, ನಮ್ಮ ವಿಜಿ ಅವ್ರ 3ನೇ ಸಿನಿಮಾ. ಮೊದಲು ವಿಜಿ ಚಿತ್ರ ಮಾಡೋಕ್ಕಾದ್ರೆ ಡೈರೆಕ್ಟರ್ ಹಾಕಿದ ಮುಂಚೆ ಸ್ವಲ್ಪ ಆಟ ಆಡ್ಕೊಂಡು, ಇವಾಗ ಕ್ಯಾರೋ ತರಿಸೋದು ವೇಸ್ಟ್. ಇವ್ರಿಗೆ ಬಂದ್ಬೇಡಿ ಮೇಕಪ್ ಹಾಕ್ಬಿಟ್ರೆ ತಿರು ಹೋಗಲ್ಲ. ಡೈರೆಕ್ಟ್ರು ನನಗೆ 78 ದಿನ ಪ್ರೋಗ್ರಾಮ್ ಕೊಡ್ತಾರೆ. ನಾನು ಏನು ಸರ್ ಇಷ್ಟೊಂದು ಕೊಡ್ತೀನಿ ಅಂದರು. ಸರ್ ಸಿನಿಮಾಗೆ ಎಷ್ಟು ಬೇಕಾಗುತ್ತಿದ್ರು 64 ದಿನಕ್ಕೆ 65. ಯಾಕೆ ಅಂದರೆ ಸರ್ ವಿಜಿ ಅಲ್ಲಿ ಜೊತೆಲಿ ಇರ್ತಾರೆ ಸರ್, ಆಚೆ ಹೋಗಲ್ಲ, ಯಾವಾಗ ಅಲ್ಲಿ ಇರ್ತಾರೆ ಸರ್ ಅಂತಾರೆ. ಯಾಕೆಂದರೆ ಒಂದು ಹೀರೋ ಕೋಆಪ್ರೇಷನ್ ಕೊಟ್ಟಾಗ ಚಿತ್ರ ಇಷ್ಟು ಬೇಗ ಕ್ಲೀನಾಗಿ ಆಗುತ್ತೆ. ಟೆಕ್ನಿಷಿಯನ್ ಇರ್ತಾರೆ, ಎಲ್ಲ ಫಟಾಫಟ ಮಾಡ್ತಾರೆ. ಇಲ್ಲಾಂದರೆ ಇತ್ತೀಚೆಗೆ ಕೆಲವು ನಮ್ಮ ಕಲಾವಿದ್ರು ಗೊತ್ತಲ್ಲ, ಬಂದರೆ ಬರೋಕ್ಕೆ ಎಲ್ಲ ಪ್ರೊಡ್ಯೂಸರ್ ಅಳ್ತಾ ಇರ್ತಾನೆ, ಅವನ ಪರಿಸ್ಥಿತಿ ಯಾವ ಬರ್ತದೆ ಹಂಗಿದೆ. ಆ ವಿಷಯದಲ್ಲಿ ವಿಜಿ ಹ್ಯಾಟ್ಸ್ ಆಫ್. ಯಾವುದೇ ವಿಷಯದಲ್ಲಾಗಲಿ, ಆಮೇಲೆ ಕಾಸ್ಟ್ಯೂಮ್ ವಿಷಯದಲ್ಲಾಗಲಿ, ಏನು ತರಬೇಕು, ಅದು ಬೇಕಾ, ಡೂಪ್ ಬೇಕಾ, ಈ ಥರ ಬೇಕಾ, ಎಲ್ಲಿ ಉಳಿಬೇಕು, ಎಲ್ಲಿ ಖರ್ಚು ಮಾಡೋ ಕಡೆ ಮಾಡಿ, ಉಳಿಸೋ ಕಡೆ ಉಳಿಸಿ ನಿರ್ಮಾಪಕ ಉಳಿಬೇಕು ಅಂತ ನಿಜ. ಯಾಕೆಂದರೆ ಚಿತ್ರಾಂಗ ಪರಿಸ್ಥಿತಿ ಅವ್ರಿಗೆ ಗೊತ್ತು ವಾಸ್ತವ ಏನಿದೆ ಅಂತ. ಆ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡೋರೆ. ಈ ಪಿಕ್ಚರ್ಗೂ ಅಷ್ಟೇ ಒನ್ ಆಫ್ ದಿ ಮೇಜರ್ ನಮಗೆ ಈ ಸಿನಿಮಾದಲ್ಲಿ ಈ ಪಾತ್ರ. ಅದು ಬೇರೆ ಯಾರು ಮಾಡಿದ್ರು ಹೊರ್ತು ಆಗಲ್ಲ. ಏನೇ ಮಾಡೋದು 140 ಮಾರ್ಕ್ಸ್ 50 ಮಾರ್ಕ್ಸು. ವಿಜಯ್ ಮಾಡೋದಕ್ಕೆ ನಮಗೆ 90 ಮಾರ್ಕ್ಸು ಫಸ್ಟ್ ರ್ಯಾಂಕ್ ಥರ ಕಾಣುತ್ತೆ. ಯಾಕೆಂದರೆ ಅವರೇ ಮಾಡಬೇಕು, ಬೇರೆ ಮಾಡೋಕ್ಕಾಗಲ್ಲ. ತುಂಬ ಮಾಡಿಕೊಟ್ಟು ನಮ್ಗೆ ಕೋಪರೇಷನ್ ಕೊಟ್ಟರು. ನಿಮ್ಮ ಸಹಕಾರ ಸಂಪೂರ್ಣ ಇರಲಿ. ಯಾಕೆಂದರೆ
ಅವ್ರಿಗೆ ಶ್ರೇಯಸ್ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವ. ನಂದು ಬಿಡಿ ನಮ್ಮದು ಅವ್ರದ್ದು ಇದ್ದೇ ಇರ್ತದೆ ಅವಾಗ ರೂಪ್ತಾ ಇರ್ತಾರೆ ನಮ್ಗೆ ಅವಾಗ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ. ಇಲ್ಲ ಪಾಪ ವೀರು ಅಂತ ನಾನು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿ 8 ತಿಂಗಳ ನಾನು ಪಾಪ ಅವ್ನು ಮೋಸ್ಟ್ಲಿ ಊರೇ ಬಿಟ್ಬಿಡ್ತಾರೆ ಇನ್ನೇನು ಅವನು. ಇವ್ರ ಜೊತೆ ಇದ್ರಿಂದ ಬಿಡ್ತಾ ಇಲ್ಲ. ನನಗೆ ಬುದ್ಧಿರು ಬೇರೆ ಆಗಿರೋದಿಲ್ಲ. ಒಳ್ಳೆಯದಾಗಲಿ ನಮ್ಮ ಮಗನ ಬರೋರಿಗೆ. ನಮ್ಮ ದಾಸ್ ಮೊದಲನೇದಾಗಿ ನನ್ನ ಸಿನಿಮಾ ರಾಮಾಶ್ಯಾಮ ಬಾ ಮಾಡಿದ್ರು 175 ಡೇಸು. ಎರಡನೇ ಸಿನಿಮಾ ಇದು. ಒಳ್ಳೆ ಟೆಕ್ನಿಷಿಯನ್ನು, ತುಂಬ ಚೆನ್ನಾಗಿದ್ದಾರೆ. ನಾನು ರಮೇಶ್ ಯಾದವ್ ನಮ್ಮ ಸ್ನೇಹಿತರು, ತುಂಬ ನೀಟು, ತುಂಬ ಕ್ಲೀನು. ಯಾವುದೇ ವಿಷಯದಲ್ಲಾಗಲಿ ₹1 ಆಸೆ ಬಿಡಲ್ಲ, ₹1 ಇದು ಮಾಡೋದ. ಅವರು ನಾವು ಸಿನಿಮಾ ಮಾಡೋದು ಅದಕ್ಕೆ ಒಂದು ದಿಶಾ ಪ್ರೊಡಕ್ಷನ್ ಮಾಡಿ ಸುಮಾರು ಒಂದೇನು ಸರ್ ಒಂದು 10 ಮಾಡೋಣ, ಎಲ್ಲ ಲ್ಯಾಂಗ್ವೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಕೈ ಹಾಕಿದ್ದೀವಿ. ಇನ್ನು ಬೃಂದ ಆಲ್ರೆಡಿ ಈಸ್ ವೆರಿ ಗುಡ್ ಆರ್ಟಿಸ್ಟ್, ತುಂಬ ಚೆನ್ನಾಗಿ ಎಲ್ಲ ರೀತಿಯಿಂದ ನಮಗೆ ಸಂಪೂರ್ಣ ಈ ಸಹಕಾರ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಗುಡ್. ಒಳ್ಳೆ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ನಂಗೆ ನಾರಾಯಣ ಅವರು ಮೇಲೆ ಒಂದು ನಂಬಿಕೆ ಏನಂದರೆ ಅವ್ರ ಜೊತೆ ಕತೆ ಕೇಳುವಾಗ ಅವ್ರ ಕಥೆನೇ ನಾನು ಜಾಸ್ತಿ ಕೇಳಿದೆ ಅವ್ರ ಹತ್ರ. ಯಾಕೆಂದರೆ ಅವ್ರಿಗೆ ಇವತ್ತಿಂದ ಏನು ಕೊಡಬೇಕು ಅಂತ ಇವತ್ತಿಂದ ಏನು ಕೆಲವರು ಹೇಳ್ತಾರೆ. ನನಗೂ ನನ್ನ ಮಗನಿಗೂ ಮಿಸ್ಟರ್ ಶ್ರೇಯಸ್ವರಿಗೆ ಜಗಳ ಮನೇಲಿ, ಟೆಕ್ನಿಷಿಯನ್ ಬೈದೀನಿ, ಏನು ಗೊತ್ತು ಇವತ್ತಿನ ಟ್ರೆಂಡ್ಗಳೆಲ್ಲ. ನಾನು ಇವತ್ತೆಲ್ಲ ಬಾಲ್ಗಳು ನೋಡ್ತಾ ಇದ್ದೀನಿ. ಫಸ್ಟ್ ಅವ್ರಿಗೆ ಬಾಲ್ ಹಾಕ್ತಾಗ ಎಲ್ಲ 4-4 ಹೊಡೆದ್ಬಿಟ್ರು. ಅದು 4 ಬಾಲ್ಕ ಒಂದು ಹೊಡಿತಾ ಇಲ್ಲ, ಎಲ್ಲ ಒಳ್ಳೆ ಹೇಳಿದೆ. ಚಿತ್ರರಂಗ ಅದೆಲ್ಲ ತಾಳ್ಮೆ ಇರಪ್ಪ. ಆ ಡೈಟ್ರಿಂಗ್ ಈ ಡೈಟ್ರಿಂಗ್ ಯಾವ ಡೈಟ್ರ್ ಹಾಕೋರು ಬಾಲ್ ಹಂಗೆ ಟಪಾಸ್ ಎಲ್ಲ ಪ್ರೊಡ್ಯೂಸರು ಆಗ್ತಾ. ಅದಕ್ಕೆ ನಿಧಾನ ಬೇಕು. ಗೋಲ್ಡ್ ಇಸ್ ಗೋಲ್ಡ್. ಇವತ್ತು ರಾಘವೇಂದ್ರ ಸಿನಿಮಾ ಮಾಡಲಿ ಎಲ್ಲರಿಗಿಂತ ಚೆನ್ನಾಗಿ ಹೋಗ್ತದೆ, ನಾರಾಯಣ ಮಾಡ್ಬೋದು. ಯಾಕಂದರೆ ಅವ್ರದ್ದೇ ಅವ್ರಿಗೆ ಗೊತ್ತಿರುತ್ತೆ, ಇವತ್ತಿನ ಅಪ್ಡೇಟ್ ಆಗಿರ್ತಾರೆ. ಯಾಕೆಂದರೆ ಅವರು ಹುಡುಗರು ಬಂದು ಎಲ್ಲರಿಗೂ ಅವ್ರಿಗೆ ಭಯ. ನಮ್ಮ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ದಯವಿಟ್ಟು ಸಪೋರ್ಟ್ ಮಾಡಬೇಕು ಇವತ್ತಿನ ಯೂತ್ಗೆ. ಯಾಕೆಂದರೆ ಒಂದು ಕಾಲದಲ್ಲಿ ಸೀನಿಯರ್ಗಳು ನಿಮ್ಗೆ ಯಾರು ಮಾಡಿದ್ರೋ ಚಿತ್ರರಂಗದಲ್ಲಿ ಅವತ್ತು ನಿಮಗೆ ಯಾರು ಮಾಡಿದ್ರು ಅಂತ ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ. ತುಂಬ ಕಾಂಪಿಟೇಷನ್ನು. ಇವತ್ತು ಮಲಯಾಳಿ ಸಿನಿಮಾಗಳು ವಿಜಯ್ ಸರ್ ಹೇಳ್ದಂಗೆ ಹೆಂಗೆ ಹೋಗ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಹೋಗ್ತಾ. ಯಾಕೆಂದರೆ ಅಲ್ಲೂ ಸೇಮ್ ಕನ್ನಡ ಪರಿಸ್ಥಿತಿನೇ ಇರೋದು. ಬೆರಳೆಂಡಿಕೆಟ್ ಸಿನಿಮಾ ಮಾತ್ರ ಇಲ್ಲಿ ಹೋಗ್ತಾ ಇರೋದು. ಅಲ್ಲೂ 150 ಸಿನಿಮಾ ಆಗ್ತದೆ, ತಮಿಳಲ್ಲಿ ಆಗ್ತದೆ, ತೆಲುಗು ಎಲ್ಲ ಚಿತ್ರದ್ದು ಇದೇ ಪರಿಸ್ಥಿತಿ. ಇನ್ನು ಮುಂದಕ್ಕೆ ಎಲ್ಲರೂ ಕಲಾವಿದರು ಆಗ್ಬೋದು. ಮೊನ್ನೆ ವಾಣಿಜ್ಯ ಮಂಡಳಿ ಇದೇ ಮೀಟಿಂಗ್ ಆಯಿತು. ಏನು ಮಾಡೋ ಚಿತ್ರರಂಗಕ್ಕೆ ಎಲ್ಲ ಫಸ್ಟ್ ಮೀಟಿಂಗ್ ಕರೀರಿ, ಕಲಾವಿದರು ನಿರ್ದೇಶಕರು ಕರೆದೆಲ್ಲ ಕರೆದೆ. ಅವಾಗ ಹೇಳಿದೆ ನಿರ್ದೇಶಕರಿಗೆ ಫಸ್ಟ್ ಸಂಬಳ ಫಿಕ್ಸ್ ಮಾಡಿ, ಮೇಲೆ ಯಾರು ರೆಕಮೆಂಡೇಶನ್ ಸಂಬಳ ಫಿಕ್ಸ್ ಮಾಡಿ ಗೆದ್ದ ಮೇಲೆ ಅವ್ರು ತೊಗೊಂಡು 80% ಕೊಟ್ಟಿದ್ದಾರೆ, 20% ಕೊಡಲಿ. ಗೊತ್ತಾಗುತ್ತೆ ಕಷ್ಟ ಬಿಡಲಿ. ಯಾಕೆಂದರೆ ಮೊದಲೆಲ್ಲ ಸಿನಿಮಾ ಅಂದರೆ ಫಸ್ಟ್ ಟೆಕ್ನಿಷಿಯನ್ ಕಲಿಬೇಕು. ಇಂಡಸ್ಟ್ರಿ ಟೆಕ್ನಿಕಲಿಗೆ ನಿಜವಾಗ್ಲೂ ವಿಜಿ ಡೈರೆಕ್ಟ್ರಿ ಇದು. ಬಟ್ ನಾನು ಫಸ್ಟ್ ಸಿನಿಮಾ ನೋಡಿದಾಗ ಎಕ್ಸ್ಟ್ರಾನಾಗಿ ಅವತ್ತು ಲೇಡೀಸ್ಗಳು ಬಂದು ಫಸ್ಟ್ ಡೇ ಅಂದರೆ ನಾನು ಊಹೆ ಮಾಡಿರಲಿಲ್ಲ. ಆ ಸಿನಿಮಾನ ತೆಗಿಯೋ ಟ್ಯಾಲೆಂಟ್ ಬೇಕು. ನಿರ್ದೇಶಕ ಕೆಲಸನೇ ಕಲಿಬೇಕಾದ್ರೆ ಟ್ಯಾಲೆಂಟು ಜನಗಳಿಗೆ ಏನು ಕೊಡಬೇಕು. ಅವರು ನಿರ್ದೇಶಕರಾಗಿ ಗೆದ್ರು, ನಟರಾಗಿದ್ರು. ಇನ್ನು ಅವ್ರ ಮನೆ ಇಬ್ಬರು ಕಲಾವಿದರು ಬರೀ ಇನ್ನು ಬರ್ತಾ ಇದ್ದಾರೆ. ಚಿತ್ರರಂಗಕ್ಕೆ ಇಂಡಸ್ಟ್ರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ತ್ಯಾಗ ಮಾಡೋಕ್ಕೆ ಖುಷಿ ಆಗ್ತದೆ. ಯಾಕೆಂದರೆ ಅವ್ರು ಯಾವ ಪಾತ್ರ ಮಾಡೋಕ್ಕೂ ಎಲ್ಲ ರೆಡಿ ಇರ್ತಾರೆ. ಆ ಥರ ಮಾಡಬೇಕು ಕಲಾವಿದರು, ಎಲ್ಲ ಪ್ರೋತ್ಸಾಹ ಕೊಡಬೇಕು. ನಾವು ಒಳ್ಳೆ ಸಿನಿಮಾ ಮಾಡಿದ್ವಿ. ಇವತ್ತು ಫಸ್ಟ್ ಪ್ರಥಮ ಪ್ರೆಸ್ ಮೀಟ್ ಇದು. ನಾನು ಬೇರೆ ಮಾಧ್ಯಮದವ್ರು ಕೊಟ್ಟಿದ್ದೀನಿ, ಯಾರು ಹೇಳೋದು ಬೇಡ. ಯಾಕೆಂದರೆ ಇನ್ನು ತುಂಬ ಜನ ಇರೋದು ಇದರಲ್ಲಿ, ತುಂಬ ಜನ ಕಲಾವಿದರು ಹೇಳಿದ ತಕ್ಷಣ ಯಾರು ಒಬ್ಬರು ಇಲ್ಲ ಅಂತ ಹೇಳಿದ. ಯಾಕೆಂದರೆ ಅಷ್ಟು ಕಲಾವಿದರು ಎಲ್ಲ ನಮ್ಗೆ ಅಸಂಪೂರ್ಣ ಸಹಕಾರ ಕೊಟ್ಟರು. ಪಾಪ ಕೆಲವರು ತುಂಬ ಪ್ರೀತಿಯಿಂದ ಮಾಡಿದ್ರು, ಕೆಲವರು ಏನು ಈಸ್ಕೊಳ್ತಲ್ಲೇ ಮಾಡಿದ್ರು, ಕೆಲವರು ಎಲ್ಲ ಕೋಪರೇಟ್ ಕೊಟ್ಟರು. ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗಬೇಕು ಮಂಜು ಸರ್ ಮಾಡ್ತಾರೆ ಅಂತ. ಯಾಕೆಂದರೆ ನಾನು ಸುಮಾರು 50 ಸಿನಿಮಾ ಮಾಡಿದ್ದೀನಿ. ಎಲ್ಲ ಕಲಾವಿದರು ನಮಗೆ ರಿಲೇಷನ್ನು, ನನ್ನ ಮನೆಯವರಿದ್ದಂಗೆ. ನಾವೆಲ್ಲ ಪ್ರೋತ್ಸಾಹ ಕೊಟ್ಟ ನಾವು ಒಳ್ಳೆ ಸಿನಿಮಾಗಳು ಮಾಡೋದು ನಮಗೂ ಆಸೆ. ಯಾಕೆ ನಾವು ಹಾಕೋ ದುಡ್ಡ ನಾವು ರಿಟರ್ನ್ ಬಂದರೆ ಸಾಕೋದು, ಲಾಭ ಬೇಡ. ರಿಟರ್ನ್ ಬಂದರೆ ಚಿತ್ರರಂಗ ಚೆನ್ನಾಗುತ್ತೆ. ವಿಜಯರು ಹೇಳಿದಾಗ ಇವತ್ತು ನಾನು ಸಿನಿಮಾಗೆ ನೀವೇನು ಅನ್ಕೊಂಡು ನಿಮ್ಗಿಂತ ನೀವು ಹೇಳಿದ್ದಿಲ್ಲ, ಚೆನ್ನಾಗಿ ಪಬ್ಲಿಸಿಟಿ ಮಾಡೋಣ, ಒಳ್ಳೆಯದಲ್ಲಿ ಚಿತ್ರರಂಗಗಳು ಚಿತ್ರಗಳು ಹೋಗಬೇಕು. ಯಾಕೆಂದರೆ ಚಿತ್ರರಂಗ ಥಿಯೇಟ್ರು ಮುಚ್ತವ್ರೆ. ಒಳ್ಳೆ ಸಿನಿಮಾ ಮಾಡಿದ್ವಿ, ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟೀಮು ಇವತ್ತು ಏನಾದ್ರು ಇಷ್ಟು ಕ್ಲೀನಾಗಿ ಆಗುತ್ತೆ ಅಂದರೆ ನಮ್ಮ ಎಸ್ ನಾರಾಯಣ ಇಡೀ ಟೀಮೇ ನಮಗೆ ಸಪೋರ್ಟ್ ಮಾಡಿದೆ. ನಾನು ನಿರ್ಮಾಪಕನಾಗಿ ದುಡ್ಡು ಹಾಕ್ಬೋದು, ದುಡ್ಡು ಎಲ್ಲರೂ ಹಾಕ್ತಾರೆ. ಅಂದರೆ ಈ ಥರ ಒಂದು ಟೀಮ್ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ. ಇಷ್ಟು ಕಲಾವಿದರು ಸೇರಿಕೆ ಕಲಾವಿದರುಗಳು ಕೋಪರೇಷನ್ ಕೊಟ್ಟರೆ ಚಿತ್ರರಂಗ ನಿಜವಾಗ್ಲೂ ಎಲ್ಲ ಸಿನಿಮಾಗಳು ಪ್ರೊಡ್ಯೂಸರ್ ಬರ್ತಾರೆ. ಈಗ ಆಲ್ಮೋಸ್ಟ್ ಅವ್ರು ಪ್ರೊಡ್ಯೂಸರ್ ನಿಂತೋಗ್ಬಿಟ್ಟವ್ರೆ. ಎಲ್ಲ ಕಲಾವಿದರು ಸಪೋರ್ಟ್ ಮಾಡೋ ಚಿತ್ರರಂಗಕ್ಕೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಮೇಶ್ ಅವರು ಬಂದರು. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇಲ್ಲ? ಥ್ಯಾಂಕ್ಸ್. ಹಲೋ ಹಲೋ ಪ್ರೆಸ್ ಆ್ಯಂಡ್ ಮೀಡಿಯಾವ್ರಿಗೆ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನಮಗೆ, ನಮ್ಮ ಸಿನಿಮಾಗೆ. ಎಲ್ಲರಿಗೂ ಥ್ಯಾಂಕ್ಸು. ವಿಜಯ್ ಸರ್ ತುಂಬ ಥ್ಯಾಂಕ್ಸ್ ಸರ್, ನಮ್ಮಲ್ಲಿ ಮಾಡಿದ್ದಕ್ಕೆ. ನಿಮ್ಮ ಜೊತೆ ನಾನು ಇದ್ದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಡಿಯನ್ಸ್ ತುಂಬ ನೋಡ್ತಾ ಇದ್ದೀವಿ ಪಿಕ್ಚರು.
ನಿಮ್ಮ ಡೈರೆಕ್ಷನ್ ಜಾಸ್ತಿ ಹೋಗ್ಲಿದ್ದು ನಾನು ಯಾವಾಗ ಎದ್ದಾಡ್ತೀನಿ ಸರಿ ಸರ್ ಕೆಲಸ. ನೆಕ್ಸ್ಟು ಸಿಟಿ ಲೈಟ್ಸ್ ವೆಯ್ಟ್ ಮಾಡ್ತಾ ಇದ್ದೀನಿ ಆಡಿಯನ್ಸ್ ಆಗಿ. ತುಂಬ ಥ್ಯಾಂಕ್ಸ್. ವೀರು, ನೀನ್ ನಮ್ಮ ಡೈರೆಕ್ಟ್ರು, ಅದು ನಿನ್ ಪ್ರೊಡ್ಯೂಸರ್ ಸ್ವಲ್ಪ ಚೆನ್ನಾಗಿ ನೋಡಕಪ್ಪ. ಮುಹೂರ್ತ ಆಗೋರ್ಗು ನಂಬೇಡ ವೀರ. ನೀನ್ ಯಾಕಂದ್ರೆ ಬರೀ ಹೀರೋ ಜೊತೆ ಇದ್ರೆ ಮಾತ್ರ ಆಗಲ್ಲ. ವೀರ, ಆಯ್ತು, ಮುಹೂರ್ತ ಆಗೋರ್ಗು ನಂಬೇಡ, ಹುಷಾರು. ಒಂದೇ ಒಂದು ಐ ವುಡ್ ಲೈಕ್ ಟು ಆ್ಯಡ್, ಈ ಸಿನಿಮಾ ತುಂಬ ಜನ ಸೀನಿಯರ್ಸ್ ಹಾಗೂ ಲೆಜೆಂಡರಿ ಪೀಪಲ್ ಜೊತೆ ಕೆಲಸ ಮಾಡೋದು ನಾನು ಒಂದು ಕಲ್ತಿದ್ದೇನು ಅಂತ ಹೇಳಿದ್ರೆ, ಇವಾಗ ನನ್ನ ಏಜ್ ಗ್ರೂಪ್ಗೆ ಯೂಶಲ್ ಆಗಿ ಡ್ಯಾಡಿ ಹೇಳ್ದಂಗೆ ಏನೇನೋ ಡಿಸ್ಕಷನ್ಸ್ ನಡೀತಾ ಇರುತ್ತೆ, ಒಂದು ಫಾಲ್ಸ್ ಇನ್ಫ್ಲುಯೆನ್ಸ್ ಅವೆಲ್ಲ ಏನೋ ಒಂದು ಇನ್ಫ್ಲುಯೆನ್ಸ್ ಇರುತ್ತೆ. ಸೊ ನಾವು ಅನ್ಕೋತೀವಿ ಅದು ಯಾಕೆ ಹಿಂಗೆ ಯಾಕೆ ಅಂತ. ಬಟ್ ನನಗೆ ತುಂಬ ಕಲ್ತಿದ್ದೇನು ಅಂತ ಹೇಳಿದ್ರೆ, ಎರಡು ವ್ಯಕ್ತಿಗಳು ಇಬ್ಬರು ಫೇಮಸ್ ಹಂಗಾರೆ ಸ್ಟೇಜ್ ಮೇಲಿದ್ದಾರೆ, ಸುಮ್ಮನೆ ಹೇಳಬೇಕು ಮೆಚ್ಚಿಸ್ಬೇಕು ಅಂತ ಇಲ್ವೇ ಇಲ್ಲ. ಯಾಕಂದರೆ ಆಫ್ ಸ್ಕ್ರೀನ್ ತುಂಬ ಫ್ರೆಂಡ್ಶಿಪ್ ಇದೆ ನನಗೆ. ಒಂದು ನಾರಾಯಣ್ ಸರ್ ಜೊತೆ ಮಾಡ್ಬೇಕಂದ್ರೆ ಫೈಟ್ ತೆಗಿತಾ ಇದೀವಿ, ನೈಟ್ ಸೀಕ್ವೆನ್ಸ್ ಸಂಜೆ 6 ಗಂಟೆಗೆ ಫೈಟ್ ಸ್ಟಾರ್ಟ್ ಆದರೆ ಬೆಳಿಗ್ಗೆ 5:45 ತನಕ ಫೈಟ್ ತೆಗಿತೀವಿ. ನಾರಾಯಣ್ ಸರ್ 4 ಗಂಟೆ 4:15 ಆದ್ರೂ ನಿದ್ದೆನೇ ಬರಲ್ಲ. ನಾನು ಯೂಶಲ್ ಆಗಿ ಕೆಲಸ ಮಾಡಿದಾಗ ನೋಡಿದ್ದೀನಿ, ಡೈರೆಕ್ಟರ್ಸ್ ಅಷ್ಟು ಅಟೆಂಟಿವ್ ಆಗಿರೋದೇ ನೋಡಿಲ್ಲ. ಇವ್ರು ಕ್ಯಾಮ್ರಾ ಪಕ್ಕ ಹಿಂಗೆ ನಿಂತಿರ್ತಾರೆ, ಏನೊಂದು ಎಕ್ಸ್ಪ್ರೆಷನ್ ಸಿಕ್ಕಿದ ತಕ್ಷಣ ಚಿನ್ನ ಅದು ಬೇಕು ನನಗೆ, ಇರೋ ಒಂದು ಕ್ಲೋಸ್ ಹಾಕಿ ಅದಕ್ಕೆ ಅಂತ ಹೇಳ್ತಾರೆ. ಐ ವಾಸ್ ಲೈಕ್ ಸೋ ಅಮೇಸ್ಡ್. ಯಾಕಂದ್ರೆ ಇವತ್ತಿಗೆ ಇಷ್ಟು ಏಜ್ ಆದ್ರೂ ನಿಂತ್ಕೊಂಡು ನಮ್ಗಿರೋ ಎನರ್ಜಿ ಇಂತ ಡಬಲ್ ಎನರ್ಜಿ ಅವ್ರಿಗೆ. ಸೊ ಅಪ್ಪ ನೀನ್ ಏಜ್ ನಂಬರ್ ಜಸ್ಟ್ ನಂಬರ್ ಅಂತ ಸಿನಿಮಾ ಮಾಡೋ. ಸೊ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ವಿಜಿ ಸರ್ ಅವ್ರ ಜೊತೆ ಫಸ್ಟ್ ಡೇ ಶೂಟಿಂಗ್ ಬಂದ್ರು. ಫಸ್ಟ್ ಡೇ ಸೀಕ್ವೆನ್ಸ್ ನಿಂದ ಹಾಕಿ ನನಗೆ ಬೆಳಿಗ್ಗೆ 9 ಗಂಟೆಗೆ ರೆಡಿಯಾಗಿ ಇದ್ರು. ಫಸ್ಟ್ ಸೀಕ್ವೆನ್ಸ್ ನಾನು ಅವ್ರ ಕಾಲರ್ ಹಿಡ್ಕೋಬೇಕು. ನನಗೆ ಅಯ್ಯೋ ಹಿಂಗೆ ಇದು ಹಿಡ್ಕೊಳ್ಳೋದೇನು ಅಂತ, ಅಣ್ಣ ಹಿಂಗಿದೆಯಣ್ಣ ಅಂತ, ರೆಡಿ ಅಂದ್ರು. ಅಂದರೆ ನನ್ನ ಸ್ಟಾರು ಇವನ್ ಯಾರು ಹೊಸ ಹುಡುಗ ಚಿಕ್ಕ ಹುಡುಗ ನನ್ನ ಕಾಲರ್ ಹಿಡ್ಕೊಳ್ಳೋದು ಇಲ್ವೇ ಇಲ್ಲ. ಇಟ್ಸ್ ಲೈಕ್ ಇಡೀ ಕರೆಕ್ಟಾಗಿ ನೀನು ಆ ಫೀಲ್ ಸಿಗ್ಲಿ ಅಂದರು. ಹಾಗೆ ಜೊತೆಗೆ ನನ್ಗೆ ಅದು ಸಖತ್ ಖುಷಿ ಕೊಡ್ತು, ಒಬ್ರು ಆರ್ಟಿಸ್ಟ್ ಎಷ್ಟು ಡೆಡಿಕೇಟೆಡ್ ಇರ್ತೀವಿ ಅಂತ. ಅದ್ರ ಜೊತೆಗೆ ನಾರಾಯಣ್ ಸರ್ ಏನೇ ಹೇಳಿದ್ರು, ಒಬ್ಬ ಸ್ಟಾರ್ ಒಂದೇ ಒಂದು ಮಾತು ಹೇಳಿದ್ದಾರೆ, ಸರ್ ಹಿಂಗೆ ಸರ್, ಹೌದಾ ಸರ್, ಓಕೆ ಸರ್ ಅಂದರು. ಸೊ ನನಗೆ ಅವಾಗ ಅರ್ಥ ಆಗಿದೆ ಏನು ಅಂತ ಹೇಳಿದ್ರೆ, ಯಾರೇ ಡೈರೆಕ್ಟರ್ದು ಒಂದೇ ಒಂದು ಕ್ವಶನ್ ಕೇಳಬಾರ್ದು, ಡೈರೆಕ್ಟರ್ ಇದು ಮಾಡ್ಕೊಳ್ಬೇಕು ಅಂತ ಅಲ್ಲಿ ನಾನು ಕಲಿತೆ ಅದನ್ನು. ಸರ್ ಹತ್ರ ಮಾತ್ರ ಸೊ ಇಲ್ಲಿ ಇವತ್ತು ಪ್ರವೀಣ್ ಶೆಟ್ಟರ್ ಕೂಡ ಬಂದಿದ್ದಾರೆ, ನಮ್ಮ ರಕ್ಷಣಾ ವೇದಿಕೆಯವರು. ಥ್ಯಾಂಕ್ ಯು ಸರ್ ಬಂದಿರೋಕ್ಕೆ. ಹಾಗೆ ಎಲ್ಲ ಪ್ರಿಂಟ್ ಆ್ಯಂಡ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು.